Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. ಶ್ರೀ ಗುರುಭ್ಯೋ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ಶ್ರೀಮಾತೆ ಶಾರದಾದೇವಿಯವರ 173ನೇ ಜನ್ಮದಿವಸ 22 ಡಿಸೆಂಬರ್ 1853 ಗುರುವಾರ. ಇವತ್ತು ಗುರುವಾರ. ಶ್ರೀಮಾತೆಯವರು ಬಂಗಾಲದ ಅತ್ಯಂತ ಕುಗ್ರಾಮವಾಗಿರ್ತಕ್ಕಂಥ ಜಯರಾಂಬಾಟಿಯಲ್ಲಿ ಜನಿಸಿದರು. ನಿಮಗೆಲ್ಲ ಗೊತ್ತಿರೋ ಶ್ರೀಮಾತೆಯವರ ಕುರಿತು ಯಾವುದರ ವಿಷಯ ಬಗ್ಗೆ ಮಾತಾಡಬೇಕು ಅನ್ನುವಾಗ ನನಗೆ ತಲೆಗೆ ಬಂತು, ಈ ಪರಿಯ ಸೊಬಗಾವ ದೇವರುಳು ನಾ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಅಂಥೇಳಿ ಪುರಂದಾಸರು ಕೃಷ್ಣನನ್ನು ಕುರಿತಾಗಿ ಹೇಳ್ತಕ್ಕಂಥ ಮಾತು. ಶ್ರೀಮಾತೆಯವರ ಜೀವನವು ಹಾಗೆ. ಎಲ್ಲಿಂದ ತಗೊಂಡು ನೀವು ಅಲ್ಲಿ ಸ್ವಾರಸ್ಯ ಇದೆ, ಆನಂದ ಇದೆ. ಶ್ರೀಮಾತೆಯವರ ಜೀವನದಲ್ಲಿ ನಾವು ಆಧುನಿಕ ಯುಗದಾಗಿರ್ತಕ್ಕಂಥ ನಾವು ಏನನ್ನು ಕಲ್ತ್ಕೊಳ್ಬೋದು, ಅದೊಂದು ಸಬ್ಜೆಕ್ಟ್ ಆಯಿತು. ಅದು ತಲೆಗೆ ಬಂತು. ಆಮೇಲೆ ಯೋಚನೆ ಮಾಡಿದೆ, ಅದಕ್ಕಿಂತ ನಮ್ಮ ರಾಮಕೃಷ್ಣ ಮಠದ ಅದ್ಭುತವಾಗಿರ್ತಕ್ಕಂಥ 100 ಸೇವಾ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಹಿಂದೆ ಶ್ರೀಮಾತೆಯವರ ಕೃಪಾಶೀರ್ವಾದವು ಹೇಗೆ ಇತ್ತು, ಯಾವಾಗಿಂದ ಆರಂಭ ಆಯಿತು, ಅವರು ಹೇಗೆ ಸಂಘ ಜನನಿಯಾಗಿ, ಹೇಗೆ ನಮ್ಮ ಆರಂಭದಲ್ಲಿ ರಾಮಕೃಷ್ಣ ಮಠದ ಎಲ್ಲ ಸನ್ಯಾಸಿಗಳಿಗೂ ಸಹ ಭಕ್ತರಿಗೂ ಸಹ ಮಾರ್ಗದರ್ಶನ ಮಾಡಿ ಒಂದು ಆಳವಾದ ಫೌಂಡೇಶನ್ನ ಹಾಕಿದ್ರು ಶ್ರೀಮಾತೆಯವರು ಆರಂಭದಿಂದಲೇ. ಅದು ಎಲ್ಲಿಂದ ಆರಂಭ ಆಯಿತು ಅಂತ ನೀವು ಹೇಳಿದ್ರೆ, ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, 2-3 ಕಡೆ ಹೇಳಿದ್ದೀನಿ ಅದನ್ನು. ನಾವು ಟ್ರೈನಿಂಗ್ ಸೆಂಟ್ರಲ್ಲಿರುವಾಗ ನಮಗೆ ಆಶ್ರಮ ಸೇರಿ 3 ವರ್ಷ ಆದ ಮೇಲೆ ಬೇಲೂರು ಮಠಕ್ಕೆ 2 ವರ್ಷದ ಟ್ರೈನಿಂಗ್ಗೆ, ಅಲ್ಲಿ ಶಾಸ್ತ್ರ, ರಾಮಕೃಷ್ಣ ವಿವೇಕಾನಂದರ ಜೀವನ ಚರಿತ್ರೆಗಳು, ಆಮೇಲೆ ನಮ್ಮ ಆಶ್ರಮದ ಧ್ಯೇಯೋದ್ದೇಶಗಳು, ಇದನ್ನೆಲ್ಲವನ್ನೂ ಸಹ ನಾವು 2 ವರ್ಷ ಕಲಿಬೇಕಾಗಿದೆ, ಶಾಸ್ತ್ರಗಳು ಕಲಿಬೇಕಾಗಿದೆ. ಅದು ಬೇರೆ ಬೇರೆ ರಾಜ್ಯಗಳಿಂದ, ವಿದೇಶದಿಂದಲೂ ಸಹ ಬ್ರಹ್ಮಚಾರಿಗಳು ಬರ್ತಾರೆ. ಸನ್ಯಾಸಕ್ಕೆ ಅನೇಕ ವರ್ಷಗಳ ಮೊದಲು ಆಶ್ರಮ ಸೇರಿ 3 ವರ್ಷ ಆಗಿರಲೇಬೇಕು. ನಾನು ಟ್ರೈನಿಂಗ್ ಸೆಂಟ್ರಲ್ಲಿ ಇದ್ದಿದ್ದು 1977ರಿಂದ 79. ಆ ಸಮಯದಲ್ಲಿ ನಾವು ಮಧ್ಯಾಹ್ನ ಕ್ಲಾಸೆಲ್ಲ ಮುಗಿದಾದ ಮೇಲೆ ಅಲ್ಲಿ ಚಹಾ ಸೇವನೆಯ ಸಮಯದಲ್ಲಿ ಅಲ್ಲಿ ಲಾನ್ ಇದೆ, ಫಸ್ಟ್ ಕ್ಲಾಸ್ ಲಾನ್, ಅಲ್ಲಿ ಕೂತ್ಕೊಂಡು ನಾವು ಹೀಗೆ ಬೇರೆ ಬೇರೆ ಅವತ್ತಿನ ಕಾರ್ಯಕ್ರಮದ ಪಾಠ ಪ್ರವಚನ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಯಾರು ಒಂದು ಪ್ರಶ್ನೆ ಕೇಳ್ತಾರೆ. ಒಬ್ಬರು ಬ್ರಹ್ಮಚಾರಿಗಳು ನಮಗೆ ಪ್ರಶ್ನೆ ಕೇಳಿದ್ರು, ರಾಮಕೃಷ್ಣ ಮಿಷನ್ನಲ್ಲಿ ಬಹಳಷ್ಟು ಸೇವಾ ಕಾರ್ಯಗಳನ್ನು ಮಾಡ್ತಾರೆ, ರಿಲೀಫ್ ವರ್ಕ್ ಅಂತ ಇದೆ. ರಿಲೀಫ್ ವರ್ಕ್ ಅಂತಂದರೆ ಎಲ್ಲಿ ಪ್ರವಾಹ ಬಂದಿರುತ್ತೆ ಮತ್ತು ಎಲ್ಲಿ ಬರಗಾಲ ಬಂದಿರುತ್ತೆ, ಅಲ್ಲಿ ಮೊದಲು ರಾಮಕೃಷ್ಣ ಮಠದ ಸ್ವಾಮೀಜಿಯವರು ಹೋಗಿ ಅವರಿಗೆ ಪ್ರೈಮರಿ ರಿಲೀಫ್ ಬೇಕಾಗಿರ್ತಕ್ಕಂಥ ಆಹಾರ ಸಾಮಗ್ರಿಗಳನ್ನೆಲ್ಲವೂ ಸಹ ಒದಗಿಸ್ತಾರೆ. ಈಗಾಗಲೂ ಉತ್ತರಾಖಂಡ ಇತ್ಯಾದಿ ಜಾಗದಲ್ಲಿ ಆರಂಭದಲ್ಲೇ ಕೆಲಸ. ನಂತರ ಅವರಿಗೆ ಬೇಕಾಗಿರ್ತಕ್ಕಂಥ ಪರ್ಮನೆಂಟ್ ರಿಲೀಸ್, ಮನೆ ಕಟ್ಟೋದು ಕೊಡೋದು ಏನೋ ನಡೀತಾ ಇರುತ್ತೆ, ಅಥವಾ ಸ್ಕೂಲ್ ಕಟ್ಕೊಡೋದು ನಡೀತಾ ಇರುತ್ತೆ. ಇದು ಯಾರು ಆರಂಭ ಮಾಡಿದ್ದು ಅನ್ನೋ ಪ್ರಶ್ನೆ ಬಂತು. ಯಾರು ಆರಂಭ ಮಾಡಿದ್ದು ಅಂತ ನಮಗೆಲ್ಲ ಗೊತ್ತಿರುವಾಗ ಸ್ವಾಮಿ ವಿವೇಕಾನಂದರು ಅಲ್ವಾ, ಅಮೇರಿಕದಿಂದ ವಾಪಸ್ ಬಂದಾಗ ಅಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನು ಕಣ್ಣಾರೆ ಕಂಡಿದ್ದು. ಆ ಬ್ರಿಟಿಷರ ಆಳ್ವಿಕೆಯಲ್ಲಿ ಏನೂ ಸಹ ಪರಿಹಾರ ಕಾರ್ಯ ನಡೀತಾ ಇರ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರ ಹೃದಯ ಕರಗಿ
ಸನ್ಯಾಸಿಗಳು ಸೇವೆ ಮಾಡಲೇಬೇಕು. ಹೇಗೆ ಸೇವೆ ಮಾಡಬೇಕು ಅಂದರೆ ಶಿವಜ್ಞಾನೇ ಜೀವ ಸೇವಾ ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯ ಚ ಅನ್ನುವ ಧ್ಯೇಯವಾಕ್ಯವನ್ನು ಕೊಟ್ಟು ಅವರು ಆರಂಭ ಮಾಡಿದ್ರು ಅಂತ. ಪ್ರಶ್ನೆ ಕೇಳಿದ ಬ್ರಹ್ಮಚಾರಿ ಬಹಳ ಬುದ್ಧಿವಂತರವರು, ಬಹಳಷ್ಟು ವಿಷಯವನ್ನು ಆಳವಾಗಿ ತಿಳ್ಕೊಂಡವರು. ಅವರು ಹೇಳಿದ್ರು ಅಲ್ಲ ಅಂತಂದರು. ಮತ್ತು ಯಾರು ಮಾಡಿದ್ದು? ಇನ್ನೊಬ್ಬರು ಹೇಳಿದ್ರು ಅಲ್ಲ, ಶ್ರೀರಾಮಕೃಷ್ಣರು ಅವರು ಈ ಇದಕ್ಕೆ ತೀರ್ಥಯಾತ್ರೆ ಹೊರಟರು. ಮಥುರ ಬಾಬುನ ಕರ್ಕೊಂಡು ಹೋದರು. ಅಲ್ಲಿ ದೇವಘರ್ ಅಂತಿದೆ, ದೇವಘರಲ್ಲಿ ಅಲ್ಲಿ ಭಾಳಷ್ಟು ಜನ ಬಡವರು ಅಲ್ಲಿ ನೋಡಿಬಿಟ್ಟು ಅವರ ಕಷ್ಟ ನೋಡಿ ಅವರು ಪಟ್ಟು ಹಿಡಿತಾರೆ. ಯಾರೋ ಶ್ರೀಮಂತನಾಗಿರ್ತಕ್ಕಂಥ ಮಥುರ ಬಾಬುವಿಗೆ, ನೀನು ಇವರಿಗೆ ಬಟ್ಟೆ ಕೊಡಬೇಕು, ಊಟ ಹಾಕಬೇಕು, ಆಯಿತಾ, ಮತ್ತು ಎಣ್ಣೆ ಕೊಟ್ಟು ಅವ್ರಿಗೆ ಸ್ನಾನಕ್ಕೆ ವ್ಯವಸ್ಥೆ ಮಾಡಬೇಕು, ನೀನು ಕೊಡಬೇಕು ಅಂತ ಹಠ ಮಾಡ್ತಾರೆ ಅವರು. ಬರೆದು ಕೊಡದೇ ಇದ್ದರೆ ನಾನು ಬರೋದಲ್ಲ, ಇವ್ರ ಜೊತೆ ಕೂತ್ಕೊಂಡ್ಬಿಡ್ತೀನಿ ಅಂತ. ಅವ್ನು ಹೇಳ್ತಾನೆ ಅಲ್ಲಿಂದ ತರಿಸ್ಬೇಕು, ಅದು ಏನೇ ಆಗಲಿ ಈಗ ಆಗಲೇಬೇಕು, ಹೋಗೋದೇ ಇಲ್ಲ ಅಂತ. ಕೊನೆಗೆ ಆ ಮಥುರ ಬಾಬು ಬೇರೆ ದಾರಿ ಇಲ್ಲದೆ ಆ ಬಡವರಿಗೆಲ್ಲರಿಗೂ ಸಹ ಶ್ರೀರಾಮಕೃಷ್ಣರು ಹೇಳಿದ ಹಾಗೆ ಬೇಕಾದ ವಸ್ತುಗಳನ್ನೆಲ್ಲ ಕೊಟ್ಟು ಒಳ್ಳೆ ಊಟ ಹಾಕಿ ಬಟ್ಟೆ ಕೊಟ್ಟು ಎಲ್ಲ ಮಾಡ್ತು. ಆರಂಭ ಮಾಡಿದ್ದು ಯಾರಾಗಾರೆ? ಸ್ವಾಮಿ ವಿವೇಕಾನಂದರಿಗೆ ಮೊದಲು ಶ್ರೀರಾಮಕೃಷ್ಣರು ಅಲ್ವಾ? ಅಲ್ಲ ಅಂತ ಹೇಳಿ ಅಲ್ಲ. ಮತ್ತೆ ಯಾರು ಮಾಡಿದ್ದು? ನೀವು ಸರಿ ಓದಿಲ್ಲ. ಶ್ರೀಮಾತೆ ಶಾರದಾದೇವಿಯವರು. ಅರೆ, ಎಲ್ಲೋ ಅವ್ರ ಲೈಫಲ್ಲಿ ಶ್ರೀಮಾತೆ ರಿಲೀಫ್ ವರ್ಕ್ ಮಾಡಿದ್ದು ಅಂತ ಇಲ್ವೇ ಇಲ್ಲ. ಪರಿಹಾರಕ್ಕಾಗಿ ಎಲ್ಲಿ ಮಾಡಿದ್ರು? ಅದೇ ಹೇಳಿ, ನೀವು ಸರಿ ಓದಲಿಲ್ಲ ಶ್ರೀಮಾತೆ ಅವರ ಜೀವನವನ್ನು. ಓದಿದ್ರೆ ಗೊತ್ತಾಗ್ತಿತ್ತು. ಯಾವಾಗ ಅಂತಂದರೆ ಜಯರಾಂಬಾಟಿ ಕಮಪುಕುರು ಆ ಭಾಗದಲ್ಲಿ ಒಂದು ಬರಗಾಲ ಬಂತು. ಶ್ರೀಮಾತೆಯವರು ಪುಟ್ಟ ಬಾಲಕಿ. ಆಗ ಆ ವರ್ಷದ ಹಿಂದಿನ ವರ್ಷ ಅಂದರೆ ವರ್ಷದಲ್ಲಿ ಬೆಳೆ ಭತ್ತ ಚೆನ್ನಾಗಿ ಬೆಳೆದಿತ್ತು. ಹಾಗಾಗಿ ಭತ್ತ ಇತ್ತು. ಆಗಿನ ಕಾಲ ಅಕ್ಕಿ ಕುಟ್ಟಬೇಕಾಗಿತ್ತು, ನೆನ್ಪಿಟ್ಕೊಳ್ಳಿ. ಕುಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಅದಕ್ಕೆ ಆ ಕಷ್ಟದಲ್ಲಿ ಎಷ್ಟೋ ಜನ ಒದ್ದಾಡ್ತಾಯಿದ್ರು, ಊಟಕ್ಕಿಲ್ಲ. ಆ ಸಮಯದಲ್ಲಿ ರಾಮಚಂದ್ರ ಮುಖರ್ಜಿಯವರು ಮನೆಯಲ್ಲಿ, ಶ್ರೀಮಾತೆಯವರ ಮನೆಯಲ್ಲಿ ಬೆಳಿಗ್ಗೆ ಅವರು ಕಿಚಡಿ ಅಂತ ಮಾಡ್ತಾರೆ. ಕಿಚಡಿಯನ್ನು ಮಾಡಿ, ಕಿಚಡಿ ಸ್ವೀಟ್ ಕಿಚಡಿ ಇದೆಯಲ್ಲ, ಅಲ್ಲಿ ಖಾರ ಕಿಚಡಿ ಮಾಡಿ ಬಂದವರಿಗೆಲ್ಲರಿಗೂ ಬಡಿಸ್ತಾ ಇದ್ರಂತೆ. ಶ್ರೀಮಾತೆಯವರು ತಮ್ಮ ಪುಟ್ಟ ಕೈಗಳಿಂದ ಬಂದವರಿಗೆಲ್ಲ ಬಡಿಸ್ತಾರೆ. ಎಷ್ಟು ಘೋರವಾಗಿತ್ತು ಅಂತಂದರೆ ಆ ಬರಗಾಲ. 3 ದಿವಸ ಊಟ ಇಲ್ಲದೆ ಇರ್ತಕ್ಕಂಥ ದೂರದ ಹಳ್ಳಿಯ ಮಹಿಳೆ ಓಡಿ ಬಂದು ಹಸಿವು ತಾಳದಾರದೆ ಕೊಟ್ಟಿಗೆಯಲ್ಲಿ ದನಕ್ಕೆ ಕೊಡಬೇಕಾಗಿರ್ತಕ್ಕಂಥ ತೌಡು ಅಂತ ಹೇಳ್ತೀವಿ, ಅದು ಮೇಲ್ಗಡೆ ಇದಿರ್ತಲ್ಲ, ಬ್ರ್ಯಾನ್ ಅಂತಾರೆ. ಆ ಬ್ರ್ಯಾನನ್ನು ಗಡಗ ತಿನ್ನಕ್ಕೆ ಆರಂಭ ಮಾಡಿಬಿಟ್ಲಂತೆ ಅವಳು. ಅಷ್ಟು ಹಸಿವಾಗಿತ್ತು. ಅಮ್ಮ ನೀನು ತಿನ್ನಬೇಡ, ಇಲ್ಲಿದೆ, ಇಲ್ಲಿ ಕಿಚಡಿ ಕೊಡ್ತೀನಿ ಬಾ ಅಂತಂದರೆ ಇಲ್ಲ. ಮೊದಲು ಹೊಟ್ಟೆ ಅಷ್ಟು ಕಷ್ಟದ ಸಮಯದಲ್ಲಿ ಶ್ರೀಮಾತೆಯವರು ತಮ್ಮ ಪುಟ್ಟ ಕೈಗಳಿಂದ ಬಂದವರಿಗೆಲ್ಲರಿಗೂ ಸಹ ಕಿಚಡಿಯನ್ನು ಕೊಡ್ತಾ ಇದ್ರಲ್ಲ. ಶ್ರೀರಾಮಕೃಷ್ಣರಿಗಿಂತ ಮೊದಲು ಅದು. ಹಾಗಾಗಿ ಆರಂಭ ಮಾಡಿದ್ಯಾರು? ಶ್ರೀಮಾತೆಯವರು ಅಂತ. ಸತ್ಯ ಹೌದು. ಆದರೆ ನೆನ್ಪಿಟ್ಕೊಳ್ಳಿ, ಈಗಲೂ ಸಹ ರಾಮಕೃಷ್ಣ ಮಠದ ಆಳ ಎಲ್ಲಿದೆ ಅಂತ ಹುಡುಕೋಕೆ ಹೋದರೆ ಶ್ರೀಮಾತೆಯವರಲ್ಲಿದೆ. ಶ್ರೀಮಾತೆಯವರೇ ನಮ್ಮನ್ನೆಲ್ಲವನ್ನೂ ಸಹ ಈಗಲೂ ಸಹ ಬೇಲೂರು ಮಠದಲ್ಲಿ ಆಗ್ತಕ್ಕಂಥ ಪೂಜೆ ಇದೆಯಲ್ಲ, ಈ ವಿಶೇಷ ಪೂಜೆಗಳು, ದುರ್ಗಾ ಪೂಜೆ ಯಾರೇ ಹೆಸರಿನೆಲ್ಲ ನಡೆಯುತ್ತೆ ಅಂತಂದರೆ ರಾಮಕೃಷ್ಣರ ಹೆಸರಲ್ಲ, ಅಲ್ಲ, ಶ್ರೀಮಾತೆ ಶಾರದಾದೇವರ ಹೆಸರಿನಲ್ಲಿ. ಅಮೇರಿಕದಿಂದ ಬರೀತಾರೆ ಸ್ವಾಮಿ ವಿವೇಕಾನಂದರು, ನನಗೆ ಮಾತೆಯವರ ಕೃಪೆ ಇದೆಯಲ್ಲ, ಅದು 1000 ಪಟ್ಟು ನನ್ನ ತಂದೆಯಿಂದ ಶ್ರೀರಾಮಕೃಷ್ಣರು ಅವರಿಗಿಂತ ಸಾಕಷ್ಟು ಮೇಲು. ಯಾಕೆ ಅಂತಂದರೆ ಶ್ರೀಮಾತೆಯವರ ಅನುಗ್ರಹ ಇದೆಯಲ್ಲ, ಅದು ಅದ್ಭುತವಾಗಿರ್ತಕ್ಕಂಥದ್ದು. ಯಾರು ಶ್ರೀಮಾತೆಯವರನ್ನು ಗೌರವಿಸೋದಿಲ್ಲ, ಯಾರು ಶ್ರೀಮಾತೆಯವರೊಂದಿಗೆ ಅವರನ್ನ ಆಶ್ರಯಿಸೋದಿಲ್ಲ, ಅವ್ರಿಗೆ ಧಿಕ್ಕಾರ ಅಂತಲೂ ಹೇಳ್ತಾರೆ. ನಮ್ಮ ಸ್ವಾಮಿಗಳಿಗೆ ಹೇಳ್ತಾರೆ, ನೀವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಶ್ರೀಮಾತೆಯವರನ್ನು ಅಂತ ಅಮೇರಿಕದಿಂದ ಬರೀತಾರೆ. ಮುಂದೆ ಗೊತ್ತಾಗುತ್ತೆ ಶ್ರೀಮಾತೆಯವರ ಮಹಿಮೆ ಏನು ಅಂತ. ನಮ್ಮ ರಾಮಕೃಷ್ಣ ಮಠದಕ್ಕೆ ಪೂರ್ಣವಾಗಿ ಬೆಂಬಲ ಕೊಟ್ಟು
ಪೂರ್ಣವಾಗಿ ನಮ್ಮ ಆಶ್ರಮವನ್ನು ಮೇಲೆ ತಂದಿದ್ದು ಶ್ರೀಮತ ಶಾರದಾದೇವಿಯವರು. ಸ್ವಾಮಿ ವಿವೇಕಾನಂದರು ವಿದೇಶದಿಂದ ಬಂದ ಮೇಲೆ ಶ್ರೀರಾಮಕೃಷ್ಣ ತಯಾರು ಮಾಡಿಬಿಟ್ಟಿದ್ರು ಶ್ರೀಮಾತೆ ಅವರನ್ನು. ಯಾವಾಗ ಅಂತಂದರೆ ಅವರು ದಕ್ಷಿಣೇಶ್ವರದಲ್ಲಿ ಇರುವಾಗಲೇ ನರೇಂದ್ರ ರಾಖಾಲು ಶ್ರೀರಾಮಕೃಷ್ಣರ ಮುಂದಿನ ಸನ್ಯಾಸ ಶಿಷ್ಯಗಳೆಲ್ಲ ಇದ್ರಲ್ಲ, ಅವರಿಗೆ ಶ್ರೀಮಾತೆಯವರು ಅಡುಗೆ ಮಾಡಿ ಬಡಿಸ್ತಾಯಿದ್ರು. ನೀವು ಈಗ ಹೋಗಿ ನೋಡಿ ಶ್ರೀಮಾತೆಯವರು ಇದ್ದ ಜಾಗ ಹೇಗಿದೆ ಅಂತ. ಬಂಗ್ಲಾ ಅಂತ ತಿಳ್ಕೊಬೇಡಿ, 7x7 ಅಂತ ಕಾಣುತ್ತೆ, 7x7 ಅಷ್ಟು ಸಣ್ಣದು. ಆ ಕೊಠಡಿಯಲ್ಲಿ ಸಣ್ಣದ ಜಾಗದಲ್ಲಿ ಅವರ ಅತ್ತೆ ಇದ್ದರು, ವಯಸ್ಸಾದವರು. ಅವರು ಮೇಲ್ಗಡೆ ಇದರಲ್ಲಿ ಇದ್ದರು. ಅವರೊಂದಿಗೆ ಶುಶ್ರೂಷೆ ಮಾಡಿಕೊಂಡು ಬಂದವರಿಗೆಲ್ಲರಿಗೂ ಸಹ ಅಡುಗೆ ಮಾಡಿ ಹಾಕಿ, ನರೇಂದ್ರ ಬರುವಾಗಲೇ ಹೇಳಿಬಿಡ್ತಿದ್ದ, ನಾನು ಬಂದಿದ್ದೀನಿ ಅಂತಂದರೆ ದಪ್ಪ ರೊಟ್ಟಿ ಬೇಕು, ಆಮೇಲೆ ದಪ್ಪ ಆಗಿರ್ತಕ್ಕಂಥ ಡಾಲ್ ಬೇಕು ನನಗೆ ಅಂತ ಬರುವಾಗಲೇ ಅನೌನ್ಸ್ ಮಾಡಿಬಿಡೋದು ಇಮಿಡಿಯೇಟ್ಲಿ. ಆಮೇಲೆ ಬರ್ತಕ್ಕಂಥ ಅನೇಕರು ಅವರಿಗೆಲ್ಲ ಅಡುಗೆ ಆಗಬೇಕು. ಸಣ್ಣ ಜಾಗ, ನಾನೇ ನೋಡಿದ್ದೀನಿ ಅಲ್ಲಿ. ಆ ಮುಂದೆ ಹೋಗಿ ನಿಂತ್ಕೊಂಡಾಗ ಅನೇಕರು ಬರ್ತಾರಲ್ಲ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಅವರು ಆಶ್ಚರ್ಯದಿಂದ ಅವ್ರು ಕೇಳೋ, ಶ್ರೀಮಾತೆಯವರು ಇಷ್ಟು ಸಣ್ಣ ಇದರಲ್ಲಿದ್ರಾ ಅಂತ, ಇಷ್ಟು ಸಣ್ಣದಲ್ಲಿದ್ರಾ ಅಂತ. ನಾವೇನು ಕಲಿಬೇಕು ಅಂತ, ದೊಡ್ಡದಾಗಿರ್ತಕ್ಕಂಥ ಒಂದು ಬಂಗಲೆಯಲ್ಲಿ ಇದ್ದು ಅಲ್ಲ, ಆದರೂ ಸುಖ ಇಲ್ಲ ಅಲ್ವಾ, ನಮಗೆ ಸುಖ ಇಲ್ಲ. ಸಣ್ಣದಾಗಿರ್ತಕ್ಕಂಥ ಜಾಗದಲ್ಲಿ ಇದ್ದು ಬಂದವ್ರನ್ನೆಲ್ಲರಿಗೂ ಊಟ ಹಾಕಿ, ಅದು ನಿಮಗೆ ಆಶ್ಚರ್ಯ ಆಗ್ಬೋದು. ಅದು ಜೊತೆಗೆ ಶ್ರೀರಾಮಕೃಷ್ಣರ ಮಹಿಳಾ ಶಿಷ್ಯರು ಭಕ್ತರು ಬಂದಲ್ಲಿ ಉಳ್ಕೊತಾ ಇದ್ರು, ಗೊತ್ತಾಯ್ತಲ್ಲ, ಅಲ್ಲಿ ಉಳ್ಕೊತಾ ಇದ್ರು. ಶ್ರೀರಾಮಕೃಷ್ಣರು ಭಾಳ ಸ್ಟ್ರಿಕ್ಟು, ನಿಮ್ಗೆ ಗೊತ್ತಿಲ್ಲ ಅವ್ರ ಶಿಷ್ಯರನ್ನ ಹೇಗೆ ತಯಾರು ಮಾಡಿದ್ರು ಅಂದರೆ, ಮಧ್ಯರಾತ್ರಿ ಎಬ್ಬಿಸಿ ನಿದ್ದೆ ಮಾಡೋಕೆ ಬಂದಿದ್ದ ನೀವಿಲ್ಲಿ, 11 ಗಂಟೆಗೆ ಎಬ್ಬಿಸಿ ಹೋಗಿ ಧ್ಯಾನ ಮಾಡಿ ಅಂಥೇಳಿ ಅವರು ಪಂಚವಟಿ ಕಳಿಸ್ತಾಯಿದ್ರು. ಬಿಡ್ತಾನೆ ಇರಲಿಲ್ಲ, ಶ್ರೀಮಾತೆಯವರು ಬಿಡಲಿಲ್ಲ. ಅವರು ಬೆಳಿಗ್ಗೆ ಅಲ್ಲಿ ಬಂದುಬಿಟ್ಟು, ಏನು ಇನ್ನೂ ಎದ್ದೇ ಇಲ್ವಾ ಅಂತ. ಎಷ್ಟು ಗಂಟೆಗೆ? 3 ಗಂಟೆಗೆ. ಅವ್ರಿಗೆ ಏನು ಶಬ್ದ ಹೊರಗಡೆ ಬರದೇ ಇದ್ದರೆ, ಏನು ಸೌಂಡ್ ಬರದೇ ಇದ್ದರೆ ಏನು ಮಾಡ್ತಾ ಇರಲಿಲ್ಲ. ಒಂದು ಬಕೆಟ್ ನೀರು ತಂದು ಆ ಬಾಗಿಲ ಹತ್ರ ಹಾಕ್ಬಿಡೋರು. ಒಳಗಡೆ ಎಲ್ಲ ಸಣ್ಣ ಜಾಗ, ಬಾಗಿಲಿಗೆ ಹಾಕೋರು, ಬಾಗಿಲಿನ ಒಳಗಡೆ ಬರ್ತಿದ್ದು. ಅಷ್ಟು ಇದಿತ್ತು. ಆದರೆ ಶ್ರೀಭಾಸ್ಯರು ಒಂದು ಸತಿನೂ ಕಂಪ್ಲೇಂಟ್ ಮಾಡಿಲ್ಲ, ಯಾವುದಕ್ಕೂ ಕಂಪ್ಲೇಂಟ್ ಮಾಡಿಲ್ಲ. ಅಯ್ಯೋ ಅಂತ ಹೇಳೇ ಇಲ್ಲ. ಎಷ್ಟು ಎಲ್ಲವನ್ನೂ ಸಹಿಸ್ಕೊಂಡ್ರು, ಎಲ್ಲವನ್ನೂ ಸಹ ಸಂತೋಷಪೂರ್ವಕವಾಗಿ. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಆಧುನಿಕ ನಮ್ಮಲ್ಲಿ ಎಲ್ಲರಿಗೂ, ಮಹಿಳೆಯರು ಮಾತ್ರ ಅಲ್ಲ, ಪುರುಷರಿಗೂ ಹೇಳೋದೇನು ಅಂತಂದರೆ, ನಮ್ಮಲ್ಲಿ ಈ ಪೇಷನ್ಸ್ ಅಂತ ಇಲ್ಲ. ಪೇಷಂಟ್ ಆಗಿಬಿಟ್ಟಿದ್ದೀವಿ ನಾವು. ಪೇಷನ್ಸ್ ಅನ್ನೋದು ಇಲ್ವೇಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ, ಇನ್ನು ಸಂಸ್ಕೃತದಲ್ಲಿ ಹೇಳ್ತಾರೆ ತಿತಿಕ್ಷಾ ಅಂತ, ಸಹನೆ ಅಂತ. ತಾಳಿದವನು ಬಾಳಿಯಾನು ಅಂತ ಒಂದು ಪದ ಇತ್ತು ಅಲ್ವಾ. ಈಗೆಲ್ಲ ಬಿಡಿ, ಅದೆಲ್ಲ ಪುಸ್ತಕದಲ್ಲೆಲ್ಲ ತೆಗೆದುಹಾಕ್ಬಿಟ್ಟಿದ್ದಾರೆ, ಅದೆಲ್ಲ ಬೇಡ ಅಂತ. ತಾಳಿದವನು ಬಾಳಿಯಾನು ಅಂತ ಇತ್ತಲ್ವಾ. ಆ ತಾಳ್ಮೆ ಅಂದ್ರೆ ಏನು ಅನ್ನೋದಕ್ಕೆ ನಿಮಗೆ ಉದಾಹರಣೆ ಬೇಕು ಅಂತಿದ್ರೆ, ಶ್ರೀಮಾತೆ ಜೀವನ ಓದಿ. ಏನು ತಾಳ್ಮೆ ಅದು? ಅದ್ಭುತವಾಗಿರ್ತಕ್ಕಂಥ ಆ ಸಹನಾಶಕ್ತಿ ಶ್ರೀಮಾತೆಯಲ್ಲಿ ನಾವು ನೋಡ್ಬೋದು. ಶ್ರೀಮಾತೆಯಲ್ಲಿ ನೋಡ್ಬೋದು. ಆರಂಭದಿಂದಲೂ ಸಣ್ಣ ವಯಸ್ಸಿನಿಂದಲೂ ಕೊನೆ ತನಕೂ ಸಹ. ಆಮೇಲೆ ಅವರು ಪ್ರಸಿದ್ಧರಾದ ಮೇಲೆ ಅವ್ರ ಹತ್ರ ಬರ್ತಾ ಇದ್ದಾರಲ್ಲ, ಆ ಮಂತ್ರದೀಕ್ಷೆ ತೊಗೊಳೋಕೆ ಬರ್ತಾ ಇದ್ದಲ್ಲ, ಭಕ್ತರ ಸಂಖ್ಯೆ ದೂರದಿಂದ ನಡ್ಕೊಂಬರೋರು ಪಾಪ. ಆಗಿನ ಕಾಲದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಈ ಸೌಲಭ್ಯ, ಪ್ರಯಾಣ ಸೌಲಭ್ಯಗಳು ಏನೂ ಇರಲಿಲ್ಲದ ಕಾಲದಲ್ಲಿ ದೂರದಿಂದ ಬರ್ತಾಯಿದ್ರು, ಎಲ್ಲೋ ಕೇಳಿ ಬರ್ತಾಯಿದ್ರು. ಅವ್ರನ್ನೆಲ್ಲವನ್ನೂ ತನ್ನ ಮಕ್ಕಳ ಹಾಗೆ ನೋಡಿಕೊಂಡು, ಯಾವ ಭೇದವೂ ಇಲ್ಲದೆ. ನಿಮಗೆ ಆಶ್ಚರ್ಯ ಆಗತ್ತೆ, ಆ ಕಾಲದಲ್ಲಿ ಎಷ್ಟು ಮಟ್ಟಿಗೆ ಸಮಾಜದಲ್ಲಿ ವೈಪರೀತ್ಯ ಇತ್ತು ಅಲ್ವಾ. ಅವನು ಕೇಳು, ಇವನು ದೊಡ್ಡವನು ಅಂತೋ, ಅದನ್ನೆಲ್ಲ ಮೀರಿ ದಾಟಿ ನಿಂತು ಶ್ರೀಮಾತೆಯವರು ನಿಜವಾಗಲೂ ಸಹ ತಾಯಿಯಾಗಿ ಬಂದವನ್ನೆಲ್ಲವನ್ನು ಅಲ್ಲ,
ಒಬ್ಬನು ನೆಲ್ಲೂನು ಅವರಿಗೆ ಆಶ್ರಯ ಕೊಟ್ಟು. ನಾನು ಯಾವಾಗಲೂ ಹೇಳೋಕ್ಕಿದೆ ನೋಡಿ, ಆ ಕಾಲದಲ್ಲಿ ಎಷ್ಟು ಈ ಜಾತಿಯ ಮೇಲೆ ಕೆಳಗಡೆ ಇತ್ತು ಅಂತಂದರೆ, ಫಾರಿನ್ನವ್ರು ಎಲ್ಲಾದರೂ ಬಂದರು ಅಂತಂದರೆ ಅವನ್ನೆಲ್ಲ ಮಾತಾಡಿದ್ರೆ ಅವ್ರ ಜೊತೆ ಮುಟ್ಬಿಟ್ಟೆ ಸ್ನಾನ ಮಾಡಬೇಕಾಗಿತ್ತು ಅಂತ ಆ ಕಾಲ ಅದು ಇತ್ತು. ಸ್ವಾಮಿ ವಿವೇಕಾನಂದರು ನಿವೇದಿತನ ಕರ್ಕೊಂಡ್ಬಂದಿದ್ದಾರೆ ಇಂಗ್ಲೆಂಡಿಂದ, ಆಯ್ತಾನ. ಈಗ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಅವ್ರನ್ನ ನಿವೇದಿತನ ಕರ್ಕೊಂಡು ಹೋಗಕ್ಕೆ ಅವ್ರ ತಮ್ಮ ಶಿಷ್ಯರಿಗೆ ಹೇಳಿ ಶ್ರೀಮಾತೆಯ ದರ್ಶನ ಮಾಡಿ ಬರಲಿ ಅಂತ. ಸ್ವಾಮಿ ವಿವೇಕಾನಂದರ ಮನಸ್ಸಲ್ಲಿ ಏನಿತ್ತು ಅಂತಂದರೆ, ಶ್ರೀಮಾತೆಯವರು ನಿವೇದಿತನ್ನು ಒಪ್ಕೊಂಡ್ರು ಅಂತಂದರೆ ಭಾರತ ಒಪ್ಕೊಂಡ ಹಾಗೆ ಅಂತ, ಭಾರತದಲ್ಲಿ ಬದಲಾವಣೆ ಆಗತ್ತೆ ಅನ್ನುವ ಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇತ್ತು. ಶ್ರೀಮಾತೆಯವರು ದೂರದಿಂದ ಬಂತಕ್ಕಂಥ ಮಗಳು ಹೇಗೆ ಅವರನ್ನು ಸ್ವಾಗತಿಸ್ತಾರೋ ಹಾಗೆ ಸ್ವಾಗತಿಸಿ ಹಾಸಿಗೆ ಮೇಲೆ ಕೂರಿಸ್ಕೊಂಡ್ರು. ನನ್ನ ಆಫೀಸಲ್ಲಿ ಒಂದು ಫೋಟೋ ಇದೆ, ದಯವಿಟ್ಟು ನೋಡಿ, ಆ ಫೋಟೋ ಇದೆ. ಹಾಸಿಗೆ ಮೇಲೆ ಕೂತ್ಕೊಂಡು ಮಗಳನ್ನ ಅಲ್ಲಿ ಬೆಂಗಾಲಲ್ಲಿ ಈ ಮಗಳು ಬಂದಾಗ ಒಂದು ಅವ್ರನ್ನ ಗಲ್ಲವನ್ನು ಮುಟ್ಟಿ ಚುಂಬಿಸ್ತಾರಲ್ಲ ಅಲ್ಲ, ಮುಟ್ಟಿ ಮಾಡ್ತಾರಲ್ಲ, ಅಷ್ಟು ಮಟ್ಟಿಗೆ ಆ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಕೇಳಿ ಅವರಲ್ಲಿ ಎಷ್ಟು ಸಂತೋಷ ಆಯಿತು ಅಂತಂದರೆ, ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಅವ್ರ ಮನಸ್ಸಲ್ಲಿ ಹೀಗೆ ಉದ್ಭವ ಆಗಿರ್ಬೇಕು. ನಾನು ಎಲ್ಲ ಓದಿಲ್ಲ, ಖಂಡಿತ ಭಾರತ ಬದಲಾವಣೆ ಆಗತ್ತೆ, ಭಾರತ ಮುಂದೆ ಒಂದು ಅದ್ಭುತವಾಗಿರ್ತಕ್ಕಂಥ ದೇಶ ಆಗತ್ತೆ ಅನ್ನುವುದು ಅವರಿಗೆ ಸಂತೋಷ ಆಯಿತು ಸ್ವಾಮಿ ವಿವೇಕಾನಂದರಿಗೆ. ಆ ರೀತಿ ಬಂದವ್ರನ್ನೆಲ್ಲರೂ ಸಹ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಈಗ ವೈಪರೀತ್ಯ ಇತ್ತು ಅಂತಂದರೆ ನಿಮಗೆ ಆ ಜಯರಾಮಾಟಿ ಕಮರ್ಪುಕೂರು ಅನ್ನೋ ಭಾಗದಲ್ಲಿ ಬಹಳಷ್ಟು ಎಷ್ಟೋ ಜನ ಬರ್ತಾಯಿದ್ರು. ನಾನೊಬ್ಬರನ್ನ ಭೇಟಿ ಮಾಡಿದೆ. ಅವ್ರು ಯಾರು ಅಂತಂದರೆ, ಶ್ರೀಮಾತೆಯವರನ್ನ ಎಲ್ಲ ದೂರ ಹೋಗ್ಬೇಕಾದ್ರೆ ಪಲ್ಲಕ್ಕಿಲಿ ತೊಗೊಂಡೋಗ್ತಿದ್ರಲ್ಲ, ಪಲ್ಲಕ್ಕಿ ಹೊರ್ತಾ ಇದ್ನಲ್ಲ, ಅವರ ಮಗ. ತುಂಬ ವಯಸ್ಸಾಗಿತ್ತು. ಅನೇಕ ವರ್ಷಗಳ ಹಿಂದೆ ನಾನು ಜಯರಂಬಟ್ಟಿಗೆ ಹೋದಾಗ ನನಗೆ ಯಾರೋ ಹೇಳಿದ್ರು, ಅವರು ಪಲ್ಲಕ್ಕಿ ಹೊರ್ತಾ ಇದ್ರಲ್ಲ, ಅವ್ರ ಮಗ ಇದ್ದಾರೆ, ವಯಸ್ಸಾಗಿದೆ, ಅವ್ರ ಹತ್ರ ಶ್ರೀಮಾತೆಯವರ ಕೈಗೆ ಹಾಕಿರ್ತಕ್ಕಂಥ ಖಡ್ಗ ಅಂತೇನು ಹೇಳ್ತಾರಲ್ಲ, ಬೆಳ್ಳಿದು ಅದು ಅವ್ರ ಹತ್ರ ಇದೆ ಅಂತ. ನಾನು ಕೇಳಿದೆ ಅವ್ರನ್ನ, ನಮ್ಮ ಮಂಗಳಾತ್ಮಾಂಜಿ ಅವರು ಅಲ್ಲಿದ್ದರು, ಮಂಗಳಾತ್ಮಾಂಜಿ ಅವರು. ನಾನು ಕೇಳಿದೆ ಅವ್ರನ್ನ ನೋಡಬೇಕಲ್ಲ ನಾನು ಅಂತ. ಆಗಲಿ ಅಂತಂದು ಮರು ದಿವಸ ಸಂಜೆ ಅದು ಬಂದರು, ವಯಸ್ಸಾದ ಮುದುಕರು, ಒಂದು ಬಟ್ಟೆಯಲ್ಲಿ ಏನೋ ಸುತ್ಕೊಂಡ್ಬಂದಿದ್ದಾರೆ. ಅವರು ಮಾತಾಡಿದೆ ನಾನು. ನಾನು ಟ್ರಾನ್ಸ್ಲೇಷನ್ ಮಾಡಿದ್ದು ಬೆಂಗಾಲಿ, ಅದು ಅವರು ಬೆಂಗಾಲಿ, ಗ್ರಾಮೀಣ ಬೆಂಗಾಲಿ. ನಮ್ಮ ಮಂಗಳಾತ್ಮಾಂಜಿಯವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರು. ನಾನು ಕೇಳಿದೆ, ನೀವು ಹೇಗೆ ಅನ್ನಿಸ್ತು ಅಂತ. ನಮಗೆ ನಮ್ಮ ತಾಯಿ ಅಷ್ಟು ದೊಡ್ಡವರು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಮ್ಮ ತಂದೆ ಬರ್ತಾಯಿದ್ರು, ಅವ್ರ ಜೊತೆ ಬರ್ತಾಯಿದ್ರು, ನಮ್ಮ ಸಣ್ಣ ಹುಡುಗರು. ನಮಗೆ ಅವರು ಇದು ಕೊಡ್ತಾಯಿದ್ರು, ಚರ್ಮುರಿ ಕೊಡ್ತಾಯಿದ್ರು, ಆಮೇಲೆ ಸ್ವೀಟ್ ಕೊಡ್ತಾಯಿದ್ರು. ಆಮೇಲೆ ನಮಗನ್ನಿಸ್ತು ನಮ್ಮ ತಾಯಿ ಹತ್ರನೇ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇತ್ತು ಅಂತ. ಯಾವ ಭೇದವಿಲ್ಲದು ಸಹ ಅವರಿಗೆ. ಆಮೇಲೆ ಕಣ್ಣಲ್ಲಿ ನೀರು ಬರ್ತಾಯಿದೆ ಪಾಪ ಅವ್ರು ಹೇಳುವಾಗ, ಆ ಮುದುಕರಿಗೆ ಕಣ್ಣಲ್ಲಿ ನೀರು ಬರ್ತಾಯಿದೆ. ಆಮೇಲೆ ಮಧ್ಯೆ ಏನಾದ್ರು ಕೊಡೋರು ನಮಗೆ ತಾಯಿ ಅವ್ರ ಅಪ್ಪನ ಪೀಡಿಸ್ತಾ ಯಾವ ಹೋಗೋದು ಅಂತ. ಎಷ್ಟೋ ಜನ ದೂರದಿಂದ ಬರ್ತಾಯಿದ್ರು. ಒಬ್ಬರು ದಂಪತಿಗಳು ಸಣ್ಣ ಮಗುನ ಕರ್ಕೊಂಡ್ಬಂದಿದ್ದಾರೆ. ಎಷ್ಟೋ ದೂರ ಡಾಕಾದಿಂದ ಬಂದಿದ್ದಾರೆ. ಅವರು ತಾಯಿಯಿಂದ ಮಂತ್ರ ದೀಕ್ಷೆ ತೊಗೊಬೇಕು ಅಂತ ಅಷ್ಟು ಕಷ್ಟಪಟ್ಟು ಬಂದಿದ್ದಾರೆ. ಇಲ್ಲಿ ಬರುವಾಗ ಆ ಮಗುವಿಗೆ ಡಿಸೆಂಟ್ರಿ ಆಗಿದೆ. ಮತ್ತು ಅವ್ರ ಕಷ್ಟ. ತಾಯಿನ ಶ್ರೀಮಾತೆಯವರು ಚೂರು ಸಹ ಅಸಹ್ಯ ಪಟ್ಟುಕೊಳ್ಳದೆ, ಏನೂ ಇಲ್ಲದೆ ಆ ಮಗುವಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯವನ್ನು ಒದಗಿಸಿಕೊಟ್ಟು, ಆಮೇಲೆ ಸ್ವಲ್ಪ ಇದ್ದು ತನ್ನ ಮಗಳು ಬಂದಿದ್ದಾಳೆ ಅದಕ್ಕಿಂತಲೇ ಹೆಚ್ಚಾಗಿ ಅವ್ರು ನೋಡಿಕೊಂಡು, ಕೊನೆಗೆ ಅವರು ಹೋಗುವಾಗ ಶ್ರೀಮಾತೆಯವರು ಈಗ ಹೆಣ್ಮಕ್ಳು ಗಂಡನ ಮನೆಗೆ ಹೋಗೋತ್ತಿಗೆ ಕಣ್ಣಲ್ಲಿ ನೀರು ಬರ್ತಲ್ಲ, ಹಾಗೆ ಅಲ್ಲಿ ಕರ್ಕೊಂಡೋಗಿ ಕಣ್ಣಲ್ಲಿ ನೀರು ಇಟ್ಟಿದ್ರು.
ಯಾರೊಬ್ಬರು ಮಹಿಳೆ, ಇನ್ನೊಂದು ಘಟನೆ ಹೇಳ್ತೀನಿ, ಯಾರೊಬ್ಬರು ಮಹಿಳೆ ಅವಳಿಗೆ ಪಾಪ ಅದೇ ಜಯರಾಮ್ ಭಟ್ಟಿ ಹತ್ತಿರ ಒಂದು ಹಳ್ಳಿ, ಅವರಿಗೆ ಕಿವಿಲೇನೋ ಆಗಿಬಿಟ್ಟು ಅಲ್ಲಿ ಕಿವಿ ಬರ್ತಾಯಿದೆ. ಶ್ರೀಮಾತೆಯವರೇ ಸ್ವತಃ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಯನ್ನು ಹಾಕಿ ಕ್ಲೀನ್ ಮಾಡ್ತಾಯಿದ್ರು. ನೋಡಿ, ಯೋಚನೆ ಮಾಡಿ. ಎಲ್ಲವೂ ಸಹ ಶ್ರೀಮಾತೆಯರ ದೃಷ್ಟಿಯಲ್ಲಿ ಅವನು ಬೇರೆ ಇವನು ಬೇರೆ ಅನ್ನೋದು ಇಲ್ಲೇ ಇಲ್ಲ. ಎಲ್ಲರೂ ಒಂದೇ ರೀತಿ. ರಾಮಕೃಷ್ಣ ಮಠಕ್ಕೆ ಆಧಾರ ಸ್ತಂಭ ಯಾರು ಅಂತಂದರೆ ಶ್ರೀಮಾತೆ ಶಾರದಾದೇವಿಯವರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಶ್ರೀಮಾತೆ ಅನುಗ್ರಹದಿಂದ ನಾನೀಗ ಅಮೆರಿಕಕ್ಕೆ ಬಂದಿದ್ದೀನಿ. ಶ್ರೀಮಾತೆ ಅನುಗ್ರಹದಿಂದ ನೋಡಿ ನಾನು ಇಲ್ಲಿ ನನ್ನ ಜನರು ನನ್ನನ್ನು ಕರೀತಾರೆ ಬನ್ನಿ ಮಾತಾಡಿ ಅಂತ. ಅಂದರೆ ಅಷ್ಟು ಮಟ್ಟಿಗೆ ಶ್ರೀಮಾತೆಯವರ ಅನುಗ್ರಹದಕ್ಕೆ ಅವರೆಲ್ಲರೂ ಒಲ್ದಿದ್ರು. ಅವರೆಲ್ಲರೂ ಒಂದೆರಡು ಘಟನೆಗಳಲ್ಲ, ಬೇಕಾದಷ್ಟು ಘಟನೆಗಳಿದೆ. ಶ್ರೀರಾಮಕೃಷ್ಣರು ಬಹಳ ಬುದ್ಧಿವಂತರು. ಹೇಗಾದರೂ ಮಾಡಿ ಶ್ರೀಮಾತೆಯವರಿಗೆ ಇದನ್ನು ಒಪ್ಪಿಸ್ಬೇಕು ಅಂತ, ಮುಂದಿನ ಸಂಘವಾದ ಪೂರ್ಣ ಜವಾಬ್ದಾರಿ ಒಪ್ಪಿಸ್ಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡು ನಾನು ತುಂಬ ಏನೋ ಇಲ್ಲ, ತುಂಬ ಜನ ಬಂದಿದ್ದಾರೆ, ನೀನು ಸಹ ಸ್ವಲ್ಪ ಏನಾದ್ರು ಮಾಡಬೇಕು. ನೋಡು, ಕಲ್ಕತ್ತಾ ಜನ ಇದ್ದಾರೆ, ಬಿಲ್ಬಿಲಿ ಅಂತ ಕೆಸರಲ್ಲಿ ಒದ್ದಾ ಇರ್ತಾರೆ, ನೀನು ಸ್ವಲ್ಪ ಏನಾರು ಮಾಡಬೇಕು. ನಾನೇನು ಮಾಡಲಿ, ನಾನು ಹೆಂಗಸಲ್ವಾ? ಇಲ್ಲ ನಾನೇನು ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ನೀನು ಮಾಡಬೇಕಿದೆ ಅಂತ ಶ್ರೀರಾಮಕೃಷ್ಣ ಹೇಳಿರ್ತಾರೆ. ಈಗ ಜವಾಬ್ದಾರಿ ವಹಿಸಬೇಕಲ್ಲ ಶ್ರೀರಾಮಕೃಷ್ಣರು. ಮುಂದಿನ ಸಂಘದ ಜವಾಬ್ದಾರಿ ವಹಿಸ್ಬೇಕಲ್ಲ. ಒಂದು ಘಟನೆ ನಡೆಯುತ್ತೆ. ಶ್ರೀರಾಮಕೃಷ್ಣ ನಾನು ಹೇಳಿದಾಗ ತಮ್ಮ ಶಿಷ್ಯರ ಮೇಲೆ ಯೋಗ ಶಿಕ್ಷಣ ಭಾಳ ಸ್ಟ್ರಿಕ್ಟು ಕಣ್ಣಿಟ್ಕೊಂಡಿದ್ರು. ರಾತ್ರಿ ಜಾಸ್ತಿ ಊಟ ಮಾಡಬಾರ್ದು. ಯಾಕೆ ಅಂತಂದರೆ ನಿದ್ದೆ ಬರುತ್ತೆ ಅಲ್ವಾ, ಜಪ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವನು ಭಾಳ ಕಣ್ಣಿಟ್ಕೊಂಡಿದ್ರು. ಒಂದು ದಿವಸ ಕೇಳ್ತಾರೆ ಯೋಗಿನ ಹತ್ರ, ನೀನು ಅಮ್ಮ ಎಷ್ಟು ಚಪಾತಿ ತಿಂದೆ ನೀನು ಅಂತ. ಅವನು ನಾನು 4-5 ಅಂತ ಹೇಳ್ಬಿಟ್ಟ. ಅಯ್ಯೋ 4-5 ಅಯ್ಯೋ ರಾಮ ಅಂತ ಹೇಳಿ ಅವರು ಹೋಗ್ತಾರೆ. ಹೋಗಿ ಎಲ್ಲಿಗೆ, ಜಹಬಟ್ಟಿಗೆ ಶ್ರೀಮಾತೆಯವ್ರ ಹತ್ರ ನೋಡಿ ಕೇಳಿದೆ, ಅವನಿಗೆ ನಿನ್ನೆ ರಾತ್ರಿ ಇಷ್ಟು ಚಪಾತಿ ಕೊಟ್ಬಿಟ್ಟಿದ್ದೀರಂತೆ. ಅವ್ರು ಯಾವಾಗ ಸಾಧನೆ ಮಾಡೋದು? ಅವರು ಅಂತಾಳೆ, ಅವರು ಶ್ರೀಮಾತೆ ಅವರು ಮಾತೃತೆ ಅಲ್ಲ. ನೀವು ಯಾರಾದರೂ ನಿಮ್ಮ ಮಕ್ಕಳು 2 ಇಡ್ಲಿ 2 ದೋಸೆ ತಿನ್ನೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಹೊಟ್ಟೆ ತುಂಬ ತಿನ್ನಬೇಕಲ್ವಾ. ಶ್ರೀಮಾತೆ ಅವ್ರಿಗೆ ಹೇಳ್ತಾರೆ, ನೀವು ಯಾಕಂದ್ರೆ ತಲೆ ಬಿಸಿ ಮಾಡ್ಕೊತೀರಾ ಅಂತ. ಅವ್ರ ಸಾಧನೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ, ಅದು ಜವಾಬ್ದಾರಿ ನಾನು ತೊಗೊತೀನಿ ಅಂತ. ತಕ್ಷಣ ಶ್ರೀರಾಮಕೃಷ್ಣರಿಗೆ ಸಂತೋಷ ಆಗುತ್ತೆ, ದಗ್ದಗ್ತಾ ವಾಪಸ್ ಬಂದಿರಬೇಕು ಅಂತ ಕಾಣುತ್ತೆ. ಶ್ರೀಮಾತೆಯವರು ಇವರೆಲ್ಲರ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅಂತ. 100% ಕರೆಕ್ಟು, 100% ಅವತ್ತಿಂದ ಶ್ರೀಮಾತೆಯವರು ನಮ್ಮ ಸಂಘದ ಜವಾಬ್ದಾರಿಯನ್ನು ಹೊತ್ಕೊಂಡ್ಬಿಟ್ಟಿದ್ದಾರೆ. ಸುಂದಾಂಜಿಯವರು ಹೇಳ್ತಾ ಇದ್ರು ನಮಗೆ, ಎಲ್ಲಿ ಗೊತ್ತಾ, ಯಾಕೆ ಹೆದರ್ತ್ಯ, ಶ್ರೀಮಾತೆ ಅವರಿದ್ದಾರೆ, ಯಾಕೆ ಹೆದರ್ತ್ಯ ಅಂತ 100% ಬಿಲೀವ್ ಮಾಡಿದರು. ಏನಾಗಬೇಕು, ಶ್ರೀಮಾತೆ ಅವರಿದ್ದಾರೆ ಅಂತ. ಅವರೇ ಹೇಳೋರು, ನಾನು ಶ್ರೀಮಾತೆ ಅವ್ರನ್ನ ಪ್ರಾರ್ಥನೆ ಮಾಡ್ತೇನೆ, ಆಗೋಗುತ್ತೆ ಇಲ್ಲಿ ಕೆಲಸ ಅಂತ. ನಂಬದೆ ನೆಚ್ಚದೆ ಬರಿರೇ ಕರೆಯವರು. ನಂಬಿ ನೆಚ್ಚಿ ಕರೆದರೆ ಓ ಎನ್ನ ಶಿವ ಅನ್ನೋದು ಬಹಳ ಮುಖ್ಯ. ಈಗಲೂ ಸಹ ಅನೇಕರಿಗೆ ಶ್ರೀಮಾತೆಯವರ ಅನುಗ್ರಹ ಆಗ್ತಾನೇ ಇದೆ. ಈಗಲೂ ಬಹಳಷ್ಟು ಜನ ಬಂದು ಹೇಳ್ತಾರೆ, ಈ ಥರ ಆಯಿತು, ಕನಸಲ್ಲಿ ಈ ಥರ ಬಂತು, ಮತ್ತು ಹೀಗೆ ಆಯಿತು, ನಾನು ಶ್ರೀಮಾತೆಯನ್ನು ಪ್ರಾರ್ಥನೆ ಮಾಡಿದೆ, ಆಮೇಲೆಲ್ಲ ಸರಿ ಆಯಿತು ಅಂತ. ಶ್ರೀಮಾತೆಯವರ ಹೃದಯ ಇದೆಯಲ್ಲ, ವಿಶ್ವವನ್ನೇ ಆವರಿಸಿರ್ತಕ್ಕಂಥ ಶ್ರೀಮಾತೆಯವರ ಹೃದಯ. ನಾನು ಹೇಳಿದೆ, ಯಾವ ವಿಧವಾಗಿರ್ತಕ್ಕಂಥ ಭೇದವೂ ಇಲ್ಲ ಅಂತ. ಯಾವ ವಿಧವಾಗ ಭೇದವನ್ನು ತೋರಿಸ್ಲೇ ಇಲ್ಲ. ಒಬ್ಬ ಅಮ್ಜದ್ ಅಂತ ಒಬ್ಬ ಕಳ್ಳ ಅವನು ಯಾವ ಕಳ್ತನ ಮಾಡ್ತಾ ಇದ್ದ, ಅವನು ಶ್ರೀಮಾತೆಯವ್ರ ಹತ್ರ ಬರ್ತಾ ಇದ್ದ. ಅವನು ಶ್ರೀಮಾತೆಯವ್ರ ಹತ್ರ ಬಂದು ಕಷ್ಟ ಎಲ್ಲ ಹೇಳ್ಕೊಳ್ತಾ ಇದ್ದ. ಶ್ರೀಮಾತೆಯವ್ರು ಕೂತ್ಕೊಂಡು ಅವನಿಗೆ ಊಟ ಎಲ್ಲ ಹಾಕಿ ಎಲ್ಲ ಮಾಡ್ತಾಯಿದ್ರು. ಅವನು ಬರುವಾಗ ಎಲ್ಲಾದರೂ ಒಂದು ಬಾಳೆಕೊನೆ ಎಲ್ಲ ತಂದು ಕೊಡ್ತಿದ್ದ. ಅವನು ತಂದು ಕೊಡ್ತಾ ಇದ್ದ. ಮನೆಯವರೆಲ್ಲ ಅಯ್ಯೋ ಅವ್ನು ಕೊಟ್ಕೊಂಡು ಅವನು ಒಂದು ಕೈಲಿ ತೊಗೊಂಬಾರ್ದು ಹಾಗೆ ಅಂತ ಹೇಳ್ತಾರೆ.
ಅದೆಲ್ಲ ಆಗೋದಿಲ್ಲ. ಮೇಲೆ ಅಯ್ಯೋ ನೋಡು, ನನಗೆ ಹೇಗೆ ಆ ಷರತ್ತಿದೆ, ನಮ್ಮ ಶಾರದಾಂಜಿ ಇದ್ದಾರೋ ಹಾಗೆ ಅಂಬಜು ಸಹ ನನ್ನ ಮಗನೇ ಅಂತ ಹೇಳಿ ಪಕ್ಕದಲ್ಲೇ ಕೂತ್ಕೊಂಡು ತಾವೇ ಸ್ವತಃ ಕೈಯಿಂದ ಯೋಚನೆ ಮಾಡಿ ಬಡಿಸಿ, ನಳಿನಿ ಇಂಥೊಬ್ಬರಿದ್ದರು, ಶ್ರೀಮಾತೆಯವರ ತಮ್ಮನ ಮಗಳು. ಅವಳು ಬಡಿಸುವಾಗ ದೂರದಿಂದ ಬಡಿಸ್ತಿದ್ದಲ್ಲ. ಹಾಗೆ ಬಡಿಸೋದದು, ಹಾಗೆಲ್ಲ ಬಡಿಸ್ಬೇಕಾದ್ರೆ ಹೀಗೆ ಬಡಿಸ್ಬೇಕು ಅಂತ ಅವರು ಹೇಗೆ ಬಡಿಸೋದು ತೋರಿಸ್ಕೊಡ್ತಿದ್ದು. ಮೊದಲು ಪಕ್ಕದಲ್ಲಿ ಕೂರಿಸಿ ಊಟ ಹಾಕಿ, ಅವ್ನ ಕಷ್ಟ ಇಲ್ಲ. ಅದಕ್ಕಿಂತ ಮೊದಲು ಅವನಿಗೆ ಎಣ್ಣೆ ಕೊಟ್ಬಿಟ್ಟು ಹೋಗಿ ಸ್ನಾನ ಗಿನ ಮಾಡ್ಕೊಂಬ ಅಂತ ಹೇಳಿ ಅವ್ನು ಕೊಟ್ಟು ಬಂದ ಮೇಲೆ ಪಕ್ಕದಲ್ಲಿ ಕೂರಿಸಿ ಊಟ ಹಾಕಿ, ಮುಂದೆ ಹೇಳ ಊಟ ಮಾಡಿದ ಎಲೆಯನ್ನು ತೆಗೆದು ಬಿಸಾಕಿ ಆ ಜಾಗನ ಕ್ಲೀನ್ ಮಾಡ್ತಾಯಿದ್ರು. ಇದಕ್ಕೆ ಹೇಳ್ತಾರೆ ಸರ್ವತ್ರ ಸಮದರ್ಶಿನಃ ಅಂತ ಹೇಳ್ತಾರಲ್ಲ, ಸರ್ವತ್ರ ಸಮದರ್ಶಿನಃ. ಎಲ್ಲ ಕಡೆಯೂ ಭಗವಂತನನ್ನು ಕಾಣುವುದು ಹೇಗೆ ಅಂತ ಕೇಳಿದ್ರಲ್ಲ, ಇದು ಒಂದು ರೀತಿಯಲ್ಲಿ ಶ್ರೀಮಾತೆಯವರು ಅವನ್ನ ಕೆಟ್ಟವನು ಅಂತ ನೋಡಲಿಲ್ಲ. ಅವನಲ್ಲಿ ಏನು ನೋಡಿದ್ರು? ಭಗವಂತನ ನೋಡಿದ್ರು ಅಲ್ವಾ, ಭಗವಂತನ ನೋಡಿದ್ರು. ಮಾತೃಪ್ರೇಮಕ್ಕೆ ಮಾತೃಪ್ರೇಮ ಇದೆಯಲ್ಲ, ಆ ಮಾತೃಪ್ರೇಮಕ್ಕೆ ಹೆಚ್ಚು ಮೇಲೆ ಕೆಳಗೆ ಅಂತಿಲ್ಲ. ಎಲ್ಲರನ್ನೂ ಸಹ ತನ್ನಂತೆ ನೋಡುವವನು ಏನಾಗ್ತಾನೆ? ಎಲ್ಲರನ್ನೂ ಸಹ ತನ್ನಂತೆ ನೋಡುವವನು ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಅಲ್ವಾ. ಅವನಿಗೆ ಸ್ವರ್ಗ ಸಿಕ್ಕತ್ತೆ ಅವನಿಗೆ ಅಂತ ಆ ಸ್ಥಿತಿಯಲ್ಲಿ ಇರ್ತಾರೆ. ಸ್ಥಿತಪ್ರಜ್ಞಸ್ಯ ಕಾಭಾಷ ಅನ್ನುವ ಅರ್ಜುನನ ಪ್ರಶ್ನೆಗೆ ಏನು ಹೇಳ್ತಾನೆ ಅಲ್ಲ ಕೃಷ್ಣ ಅಲ್ವಾ, ಸರ್ವತ್ರ ಸಮದರ್ಶನ. ಎಲ್ಲ ಶ್ರೀಮಾತೆಯಲ್ಲಿ ನೀವು ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥದ್ದು ಶ್ರೀಮಾತೆಯಲ್ಲಿ ನೋಡ್ಬೋದು ನಾವು. ಅದ್ಭುತವಾಗಿರ್ತಕ್ಕಂಥ ಯಾರೋ ದೂರದವರು, ಅದು ಯಾರೋ ಟ್ರೈಬಲ್ಸು ಎಲ್ಲ ಹೇಳ್ತಾರೆ ಅಲ್ಲಿ ಘಾಟಾಲ್ ಅಂತ ಹೇಳಿ ಅಲ್ಲಿಂದ ಬಂದವರು ಅವರು. ಪಾಪ ಅವರು ತುಂಬ ಇದು ಆಗಿನ ಕಾಲದ ಟ್ರೈಬಲ್ಸ್ ಪಾಪ ದೂರದಿಂದ ಬಂದಿದ್ದಾರೆ. ಬಹಳ ಶ್ರದ್ಧೆ ಇರೋರು, ಕಾಳಿಯನ್ನು ಪೂಜೆ ಮಾಡೋರು, ದೇವಿಯನ್ನು ಪೂಜೆ ಮಾಡ್ತಾಯಿದ್ರು. ಯಾರೋ ಅವ್ರಿಗೆ ಗೊತ್ತಾಗ್ಬಿಟ್ಟು ಹೇಳಿದ್ರು ಅವರಿಗೆ ಜಗನ್ಮಾತೆ ಮನುಷ್ಯ ರೂಪದಲ್ಲಿ ಹುಟ್ಟಿದ್ದಾರೆ, ಕಲ್ಕತ್ತಲ್ಲಿದ್ದಾರೆ ಅಂತ. ಪಾಪ ದೂರದಿಂದ ನಡ್ಕೊಂಡು ಬಂದಿದ್ದಾರೆ 2 ದಿವಸ ನಡೆದು ಬಂದು ಅವರು ಕೊನೆಗೆ ಹುಡುಕಿ ಕೊನೆಗೆ ಶ್ರೀಮಾತೆಯವರಿದ್ದ ಉದ್ಬೋಧನ್ ಮನೆಯ ಎದುರುಗಡೆ ಅಲ್ಲಿ ಬೈಲಿತ್ತು. ಅಲ್ಲಿ ಕೂತ್ಕೊಂಡು ಒಂದು ಮರದ ಕಡೆ ಸುಮಾರು 1 ಗಂಟೆ ಆಗಿದೆ ಕೂತ್ಕೊಂಡಿದ್ದಾರೆ. ಶ್ರೀಮಾತೆಯವರು ಕಿಟಕಿ ನೋಡ್ತಾರೆ, ಯಾರೋ ಕೂತಿದ್ದಾರೆ. ಯಾರಲ್ಲಿ ಕೂತಿದ್ದಾರೆ ಅಲ್ಲಿ ಅಂತ ಕೇಳಿದಾಗ ಯಾರೋ ದೂರದಿಂದ ಬಂದಿದ್ದಾರೆ. ಭಾಳ ಕೊಳಕು, ಬಟ್ಟೆ ಎಲ್ಲ ಕೊಳಕಾಗಿದೆ, ತಲೆಯೆಲ್ಲ ಕೂದಲೆಲ್ಲ ಧೂಳು ಕೂತಿದೆ. ಅವ್ರು ಹೇಳಿದ್ರು ಹಾಗೆ ಕರ್ಕೊಂಬ ಅಂತ. ಅಯ್ಯೋ ಅವರು ಈಗ ನೋಡಿ ಎಷ್ಟು ಕೊಳಕಿದ್ದಾರೆ, ನೀವು ಕರ್ಕೊಂಬ ಒಳಗೆ ಅಂತ ಕರ್ಕೊಂಬಂದ್ಬಿಟ್ಟು ಅವ್ರು ಎಲ್ಲಿಂದ ಬಂದಿದ್ದು? ನಾವು ದೂರದಿಂದ ಬಂದಿದ್ದೀವಿ, ಹಾಗಾದ್ರೆ ಹೋಗಿ ಸ್ನಾನ ಮಾಡಿ ಬನ್ನಿ ಅಂಥೇಳಿ ಗಂಗಾ ನದಿ ಹತ್ತಿರ ಅದು ಇದೆ. ಎಣ್ಣೆ ಕೊಟ್ಟು ಕಳಿಸಿ ಸ್ನಾನ ಮಾಡಿ ಬರುವಾಗ ಊಟ ಎಲ್ಲ ರೆಡಿ ಮಾಡಿ ಅವರಿಗೆಲ್ಲ ಸ್ವತಃ ತಾವೇ ಬಡಿಸಿದ್ರು. ಯಾರನ್ನು ನಾವು ದೂರ ಇಡ್ತೀವೋ ಅವ್ರನ್ನ ತನ್ನದಾಗಿ ಅಪ್ಪಿಕೊಳ್ಳುವುದು ತಾಯಿಯ ಸ್ವಭಾವ. ಶ್ರೀಮಾತೆಯವರು ಹೇಳ್ತಾಯಿದ್ರು, ಮಗು ಹೆಸ್ಗೆ ಮಾಡಿಕೊಂಡ್ರೆ ತಾಯಿ ಅಲ್ಲ ಕ್ಲೀನ್ ಮಾಡೋದು. ಹಾಗೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ನನ್ನ ಮಕ್ಕಳು. ಯಾವಾಗಲೂ ಹೇಳೋರು ಅವರು, ನೆನಪಿಟ್ಕೋ ನಿನಗೊಬ್ಬಳು ತಾಯಿ ಇದ್ದಾಳೆ ಅಂತ. ಶ್ರೀಮಾತೆಯವರ ಪ್ರೇಮ ಇದೆಯಲ್ಲ, ಅದು ಜಗತ್ತನ್ನೇ ಅಪ್ಪಿಕೊಂಡಿರ್ತಕ್ಕಂಥದ್ದು. ನಾನೊಬ್ಬರು ಸ್ವಾಮೀಜಿಯವರು ಶ್ರೀಮಾತೆಯವರ ಶಿಷ್ಯರನ್ನ ಪ್ರಶ್ನೆ ಮಾಡಿದೆ. ಶ್ರೀಮಾತೆಯರಿಗೆ ಬಹಳ ಪ್ರಿಯ ಆಗಿರ್ತಕ್ಕಂಥ ಶಿಷ್ಯರನ್ನ ಪ್ರಶ್ನೆ ಮಾಡಿದೆ. ಅದನ್ನು ಭೇಟಿ ನಾವು ಬೃಂದಾವನದಲ್ಲಿ ಹೋದಾಗ, ಸನ್ಯಾಸ ಆಗಿ ಹೋದಾಗ ಅವ್ರನ್ನ ಭೇಟಿ ಮಾಡಬೇಕು ಅಂತಲೇ ಹೋಗಿದ್ದು. ನಾವು ಅವರು ಮೊದಲೇ ಅವ್ರು ನೋಡಿದಾಗಲೇ ಅನ್ನಿಸ್ತು ಶ್ರೀಮಾತೆಯವರ ಹಾಗೆ ಇಷ್ಟು ಅವರಲ್ಲಿ ಇರ್ತಕ್ಕಂಥ ಪ್ರೀತಿ ಇದೆಯಲ್ಲ, ಅದು ಆ ಪ್ರೀತಿ. ನಾನು ದೇವಸ್ಥಾನದಲ್ಲಿ ಕೂತಿದ್ರು, ಆ ದೇವಸ್ಥಾನ ಹೊರಗಡೆ ಬರುವಾಗ ಅವ್ರು ಹೊರಗಡೆ ಬಂದರು. ವಯಸ್ಸಾಗಿದೆ, ನಿಧಾನಕ್ಕೆ ತಲೆ ಮೇಲೆ ಒಂದು ಟವಲ್ ಹಾಕ್ಕೊಂಡಿದ್ದಾರೆ. ನಾನು ತಲೆಗೇನು ಹಾಕ್ಕೊಂಡೇ ಇಲ್ಲ. ಬೃಂದಾವನದ ಬಿಸಿಲು
ಅಲ್ವಾ? ಅವ್ನು ಬಿಟ್ಟರು ಅಮ್ಮ ಹೋಗಿ ನಮಸ್ಕಾರ ಮಾಡಿದೆ, ಎಲ್ಲಿಂದ ಬಂದೆ ಅಂತ ಕೇಳಿದ್ರು, ಹೇಳಿದೆ. ಅದಾದಮೇಲೆ ನೋಡು ಸಿಕ್ಕಾಬಿಟ್ಟೆ ಬಿಸಿಲಿದೆ ನೋಡ್ರಿ, ಪಟ್ ಡಿಶನ್ ಅಂತ ಅವರೇ ಹಾಕಿದ್ರು. ತಲೆ ಹೀಗೆ ಹಾಕಿದ್ರು ನನಗೆ, ಬಿಸಿಲಿದೆ, ಈ ಬಿಸಿಲು ಆಗಲ್ಲ. ಆಮೇಲೆ ಎಲ್ಲ ಆದಮೇಲೆ ನಾವು ಕೇಳಿದ್ರು, ಸ್ವಾಮೀಜಿ ನಿಮ್ಮ ಹತ್ರ ಮಾತಾಡಬೇಕು ಅಂತ. ಅವಾಗ ಹೇಳಿದ್ರು ರಾತ್ರಿ ಊಟ ಆದಮೇಲೆ ಬನ್ನಿ ಅಂತ. ನಾವು ಮತ್ತು ಇನ್ನೊಬ್ರು ಹೋಗಿದ್ದು. ಆಮೇಲೆ ಊಟ ಆದಮೇಲೆ ಒಂದು ತುಂಬ ಹೊತ್ತು ಮಾತಾಡಿದ್ರು, ತಾಯಿ ವಿಷಯ ಬಗ್ಗೆ ಎಲ್ಲ ಮಾತಾಡೋದು. ನಮ್ಗೆ ಕೇಳಿದ್ವಿ ನಾವು, ತಾಯಿನ ನೀವು ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತು? ನಮ್ಮ ತಲೆಯಲ್ಲಿದ್ದಿದ್ದು ಅಂದರೆ ದೈವಿ ಸ್ವರೂಪ ಕಾಣ್ಲಾ ಅಂತೆಲ್ಲ ಇರುತ್ತಲ್ಲ ನಮ್ಮಲ್ಲಿ ಏನೇನೋ, ಹಾಗೆ ತಿಳ್ಕೊಂಡ್ವಿ. ಅವ್ರು ಹೇಳಿದ್ರು, ನೋಡು ನಿಮ್ಮ ತಾಯಿ ಹತ್ರ ನೀನು ದೂರ ಹೋಗಿರ್ತೀಯ ಆಯಿತಾ, ನಿನ್ನ ತಾಯಿನ ಎಷ್ಟು ಒಂದು ವರ್ಷನ, ಆಮೇಲೆ ಬಂದಾಗ ನಿನ್ನ ತಾಯಿನ ನೋಡಿದಾಗ ನಿಂಗೆ ಹೇಗೆ ಅನಿಸುತ್ತೆ ಅಂತ ಅಲ್ವಾ? ಅದಕ್ಕೆ ಏನಾದ್ರು ಹೇಳ್ತೀರಾ? ಇಲ್ವಾ? ಹಾಲು ಹೇಗಿರುತ್ತೆ ಅಂತ ಕೇಳಿದ್ರೆ ಹಾಲಾಗೇ ಇರುತ್ತೆ ಅಲ್ವಾ? ಅದಕ್ಕೆ ನೀವು ಹೇಳೋಕ್ಕಾಗಲ್ಲ. ತಾಯಿಯ ಪ್ರೀತಿ ಅನ್ನುವುದಕ್ಕೆ ನೀವು ಹೀಗಿದೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ತಾಯಿಯ ನಮ್ಗೆ ಹೆತ್ತ ತಾಯಿಗಿಂತಲೂ ಇನ್ನೂ ಹತ್ತಿರದಾಗಿ ಕಂಡ್ರು ಶ್ರೀಮಾತೆ ಅವರು ಅಂತ. ಹೆತ್ತ ತಾಯಿ ಹಾಗೆ ಕಂಡ್ರು 100 ಪಟ್ಟು, ಅವ್ರು ಹೇಳೋ 1000 ಪಟ್ಟು ಅಂತ. ಆ ಸ್ವಾಮೀಜಿಯವರ ಮುಖದಲ್ಲಿ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಪ್ರಭೆ ಈಗಲೂ ನೆನಪು ಅಂತ ನನಗೆ ಬರುತ್ತೆ ಇತ್ತು ಅಂತ. ಅತ್ಯಂತ ಶ್ರೀಮಾತೆಯವರು ಸೇವೆ ಮಾಡಿದವರು. ಹಾಗೆ ಶ್ರೀಮಾತೆಯವ್ರ ಹತ್ರ ಯಾರು ಬಂದರು ಅವ್ರನ್ನೆಲ್ಲರನ್ನೂ ಸಹ ತನ್ನದಾಗಿ ಮಾಡ್ಕೊಂಡಿದ್ರು. ಶ್ರೀಮಾತೆಯವರು ತನ್ನದಾಗಿ ಮಾಡ್ಕೊಂಡಿದ್ದರು. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗೋ ಮೊದಲು ಅವರಿಗೆ ನಾನು ಹೋಗಬೇಕೋ ಬೇಡೋ ಅನ್ನೋದು ಒಂದು ಸಂಶಯ ಬಂತು. ಅವ್ರಿಗೆ ಕನಸು ಬಿತ್ತು, ಶ್ರೀರಾಮಕೃಷ್ಣರು ಸಮುದ್ರದ ಮೇಲೆ ನಡ್ಕೊಂಡು ಹೋಗ್ತಾ ನೀನು ಬಾ ಜೊತೆಗೆ ಅಂತ ಕರೆದದ್ದು ನಂತು ಬಿಟ್ಟು, ಅಂದರೂ ಸಂಶಯ ಹೋಗಿರಲಿಲ್ಲ. ಅದಕ್ಕೇನು ಮಾಡಿದ್ರು, ಶ್ರೀಮಾತೆಯರಿಗೆ ಒಂದು ಲೆಟ್ರ್ ಬರೆದುಬಿಟ್ಟು ನಾನು ಹೋಗ್ಬೋದಾ? ಶ್ರೀಮಾತೆಯಿಂದ ಆನ್ಸರ್ ಬಂತು, ಹೋಗು ಶ್ರೀರಾಮಕೃಷ್ಣನ ಜೊತೆ ಇದ್ದಾರೆ ನೀನು ಹೋಗು ಅಂಥೇಳಿ ಅದು ಬಂತು. ಅದು ಹೇಳಿದ ಮೇಲೆ ಸ್ವಾಮಿ ವಿವೇಕಾನಂದ ನಿಶ್ಚಯ ಮಾಡೋದು ಹೋಗ್ತೀನಿ ಅಂತ. ಅಮೆರಿಕದಿಂದ ಹೇಳ್ತಾರೆ, ಶ್ರೀಮಾತೆಯವರ ಅನುಗ್ರಹದಿಂದ ಬಂದಿದ್ದೀನಿ ನಾನು ಅಂತ. ಎಷ್ಟು ಘಟನೆಗಳಿವೆ ಅಂತಂದ್ರೆ ಶ್ರೀಮಾತೆಯವರ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು. 3 ಜನ ಬ್ರಹ್ಮಚಾರಿಗಳು ಬದ್ಧ ದೀಕ್ಷೆ ತೊಗೊಳೋದಕ್ಕೆ ಹೊರಡ್ತಾರೆ. ಎಲ್ಲಿಂದ? ಕಲ್ಕಟ್ಟಿಂದ, ಬೇಲುಮಠದಿಂದ ಹೊರಡ್ತಾರೆ. ಆಗಿನ ಕಾಲದಲ್ಲಿ ಟೆಲಿಫೋನ್ ಇಲ್ಲ, ಮೊಬೈಲ್ ಇಲ್ಲ, ಹಳ್ಳಿಗೆ ಹೊರಡ್ತಾರೆ. ಹೌದು ಪಾಪ ನಡ್ಕೊಂಡು ಹೋಗ್ಬೇಕು. ಆಗಿನ ಕಾಲದಲ್ಲೇ ನಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಟ್ರೈನಲ್ಲಿ ಒಂದು ಕಡೆ ಬಂದುಬಿಟ್ಟು ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ನಡೆದು ಮುಂದೆ ಬರಬೇಕು. ಆಮೇಲೆ ಒಂದು ನದಿ ದಂಡೆಯಲ್ಲಿ ರಾತ್ರಿ ನಿದ್ದೆ ಮಾಡಬೇಕು, ನದಿ ದಾಟಬೇಕು ಬೆಳಿಗ್ಗೆ. ಆಮೇಲೆ ಬರುವಾಗ ಅವರು ಯಾವಾಗ ಲೆಟ್ರ್ ಬರೆದಿಲ್ಲ ಏನೂ ಇಲ್ಲ, ಹಿಂಗೆ ಬಂದುಬಿಡೋರು, ಎಲ್ಲರೂ ಬರೋರ್ತಿದ್ದಲ್ಲ. ಆಗ ಬರುವಾಗ ಅವತ್ತೇ ದಿವಸ ಹೇಳ್ತಾರೆ, ನನ್ನ 3 ಜನ ಮಕ್ಕಳು ಬರ್ತಾ ಇದ್ದಾರೆ ಇವತ್ತು ಅಂತ. 3 ಜನ ಮಕ್ಕಳು ಬರ್ತಾ ಇದ್ದಾರೆ. ಸರಿ, ಅವರು ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. 1 ಗಂಟೆ ಆಯಿತು, ಶ್ರೀಮಾತೆಯವ್ರು ಊಟನೇ ಮಾಡ್ತಾಯಿಲ್ಲ. ಅವ್ರ ಜೊತೆ ಇದ್ರಲ್ಲ, ಅವ್ರು ಹೇಳಿದ್ರು, ಗೋಲಪ್ಪ ಅಲ್ಲಿದ್ದರು. ಅವ್ರಿಗೋಸ್ಕರ ಯಾಕೆ ಕಾಯೋದು? ಅವ್ರು ಬರ್ತಾರೆ, ವೆಯ್ಟ್ ಮಾಡಿ. ಕೊನೆಗೆ ಜಯರಾಂಬಾಟಿಯ ಊರಿನ ದಾರಿ, ಅವ್ರು ಬರೋ ದಾರಿ ಇದೆಯಲ್ಲ, ಅಲ್ಲೂ ಹೋಗಿ ಎಂಟ್ರೆನ್ಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡ್ರು. 1 ಗಂಟೆ ಆಯಿತು, 2 ಗಂಟೆ ಆಯಿತು. ಅದು 3 ಜನ ಬಂದರು ಬ್ರಹ್ಮಚಾರಿಗಳು. ಬಂದಾಗ ಅವ್ರಿಗೂ ಈ ಜೊತೆ ಇದ್ರಲ್ಲ, ಅವ್ರು ಚೆನ್ನಾಗಿ ಬಯಕೆ ಮಾಡಿದ್ರು. ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ವಾ? ನಿಮ್ಗೆ ಗೊತ್ತಾಗ ತಾಯಿಗೆ ಊಟ ಮಾಡಿಲ್ಲ ನಿಮಗೆ ಅಂತ. ಅವ್ರು ಕೆರೆ ಮಾಡಲಿಲ್ಲ, ಕರ್ಕೊಂಡೋಗಿ ಸ್ನಾನ ಮಾಡಿ ಅಂತ ಹೋಗಿ ಆಮೇಲೆ ಅವರೆಲ್ಲ ಊಟ ಹಾಕಿ ನೋಡಿ. ಶ್ರೀಮಾತೆಯವ್ರಿಗೆ ಗೊತ್ತಿತ್ತು ಅವ್ರು ಬರ್ತಾ ಇದ್ದಾರೆ ಅಂತ. ಹೇಗೆ ಗೊತ್ತಿತ್ತು? ಅದು ಅವ್ರಿಗೆ ಗೊತ್ತಿತ್ತು ಅಷ್ಟೇ. ಶ್ರೀಮಾತೆಯವ್ರಿಗೆ ಗೊತ್ತಿತ್ತು. ಟೆಲಿಫೋನ್ ಮುಖಾಂತರ ಅಲ್ಲ, ವಾಟ್ಸಪ್ ಮುಖಾಂತರ ಅಲ್ಲ, ನೆನ್ಪಿಟ್ಕೊಳ್ಳಿ. ಶ್ರೀಮಾತೆಯವರಿಗೆ ತಮ್ಮ ಮಕ್ಕಳು ಎಲ್ಲಿದ್ದಾರೆ, ಏನು ಯಾವಾಗ ಬರ್ತಾರೆ ಅಂತ ಗೊತ್ತಿತ್ತು. ಅವ್ರಿಗೆ ಊಟ ಹಾಕಿ ಅವ್ರನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ಮಂತ್ರ ಉಪದೇಶ ಮಾಡಿ ಆಮೇಲೆ ಕಳಿಸ್ತಾರೆ. ಈ ಥರ ಎಷ್ಟು ಘಟನೆಗಳಿವೆ ಅಂತಂದರೆ, ಎಷ್ಟು ಘಟನೆ ಇದೆ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಶ್ರೀಮಾತೆಯವರ ಹೃದಯ ಎಷ್ಟು ವಿಶಾಲವಾಗಿತ್ತು ಅಂತ. ಅದು ದೇವಿಗೆ ಸಾಧ್ಯ, ಬೇರೆ ಯಾರಿಗೂ ಸಹ ಸಾಧ್ಯ ಇಲ್ಲ. ಜಗನ್ಮಾತೆಗೆ ಸಹ
ಅದು ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅಂಥ ಶ್ರೀಮಾತೆಯವರು ನಮ್ಮ ಆಶ್ರಮದ ರಾಮಕೃಷ್ಣ ಮಿಷನ್ ಮಠ ಮತ್ತು ಮಿಷನಿನ ಪೂರ್ವವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತವರು ಶ್ರೀಮಾತೆಯವರು. ಈಗಲೂ ಸಹ ಅವರ ಅನುಗ್ರಹದಿಂದಲೇ ಈ ಕಾರ್ಯಕ್ರಮಗಳೆಲ್ಲೂ ಸಹ ಸುಸೂತ್ರವಾಗಿ ನಡೀತಾ ಇದೆ ಅಂತ ನಿಮಗೆ ಅನಿಸಿದ್ರೆ ಅದು ಶ್ರೀಮಾತೆಯವರ ಕೃಪೆಯಿಂದ, ಶ್ರೀಮಾತೆಯವರ ಅನುಗ್ರಹದಿಂದ. ಈಗಲೂ ಸಹ ಶ್ರೀಮಾತೆಯವರು ಕೇಳ್ತಾರೆ ನಮ್ಮ ಪ್ರೇಯರನ್ನು. ನಾವು ಕೇಳೋದು ಯಾಕೆ ನಮಗೆ ಎಷ್ಟೋ ಜನ ಬಂದಿರ್ತಾರೆ, ಎಲ್ಲ ಮಾಡಿದ್ವಿ ಏನೂ ಆಗ್ತಾಯಿಲ್ಲ ಅಂತಂದರೆ ಹೃದಯದಿಂದ ಬರಬೇಕಷ್ಟೆ, ಇನ್ನೇನಿಲ್ಲ. ಎಲ್ಲಿಂದ ಬರಬೇಕು? ಹೃದಯದಿಂದ ಬಂದ ಪ್ರೇಯರ್ ಇದೆಯಲ್ಲ, ಅದನ್ನು ಶ್ರೀಮಾತೆಯವರು ಕೇಳ್ತಾರೆ. ಮಾಡಬೇಕು. ನೀವು ಆಟ ಇರುವಾಗ ಆಡ್ತಾ ಅಮ್ಮ ನಂಗೆ ಅದು ಬೇಕು ಅಂತ ಕೂಡ ಆಟ ಮಾಡ್ತಾಯಿದ್ರೆ ಅಮ್ಮ ಕೂಡಲ್ಲ ಆಟ ಇದ್ದಲ್ಲ, ಆಟ ಆಡಲಿಯಪ್ಪ ಅಂತ ಅಲ್ವಾ, ಆಟ ಆಡ್ಕೊಡ್ಲಿ, ಆಮೇಲೆ ಹಶ್ವಾದಾಗ ಬರ್ತಾರೆ ಅಂತ ಅಲ್ವಾ. ಹಾಗೇ ಶ್ರೀಮಾತೆಯವರ ಹತ್ರ ಹೋಗಿ ಕೇಳಬೇಕು. ಹೇಗೆ ಕೇಳಬೇಕು ಅಂತಂದರೆ ಅದು ಇಲ್ಲದೆ ಆದರೆ ಆಗೋದೇ ಇಲ್ಲ. ಶ್ರೀಮಾತೆಯವರು ಹೇಳ್ತಾರಲ್ಲ, ಶ್ರೀರಾಮಕೃಷ್ಣರು ಹೇಳ್ತಾರೆ, ಆ ಮಗು ಅಲ್ಲ ನನಗೆ ಅದು ಬೇಕು ಅಂತ ಹಠ ಅದು ಹೇಗೆ ಮಾಡ್ತೆ ಅಂತಂದರೆ, ಅವ್ನು ಎಷ್ಟು ಹಠ ಮಾಡಬೇಕು ಅಂತಂದರೆ ಕೊನೆಗೆ ಅಮ್ಮಗೆ ಆಗಿ ತಗೊಳ್ಳೋದು ಅಂತ ಹೋಗಿ ಬೀಗ ತೆಗೆದು, ಈ ಬೆಂಗಾಲಲ್ಲಿ ಈ ಕೀ ಬಂಚಿದೆಯಲ್ಲ ಅದು ಸೀರೆ ತುದಿ ಕಟ್ಕೊತಾರೆ, ಸರಿಗಿನ ತುದಿ ಕಟ್ಕೊತಾರೆ, ಹಾಕ್ಕೊಂಡಿರ್ತಾರೆ. ಹೋಗಿ ಕಟ ಅಂತ ಓಪನ್ ಮಾಡಿಬಿಟ್ಟು ಆಮೇಲೆ 5 ಪೈಸೆ ಕೊಟ್ಬಿಟ್ಟು ತಗೋ ಅಂತೇಳಿ ಕೊಡ್ತಾರಂತೆ. ಯಾವಾಗ ಅಂದ ಬಿಡದೆ ಹಠ ಮಾಡಿ ಬಿಡದೆ ಹಿಂಬಾಲಿಸಿ ಕೆಲಸ ಮಾಡೋಕ್ಕೆ ಬಿಡದೆ ಅಮ್ಮ 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 ಅಂತ ಹೇಳ್ತಾರಲ್ಲ, ಆವಾಗ ಕೊಡ್ತಾರೆ ಅಂತ. ಭಗವಂತನ ಕೃಪೆ ಬರಬೇಕು ಅಂತಿದ್ರೆ ಹಾಗೆ ವ್ಯಾಕುಲತೆ ಬೇಕು. ವ್ಯಾಕುಲತೆ ಅಂತಂದರೆ ಅದಿಲ್ಲದೆ ಬದುಕಕ್ಕೆ ಆಗೋದಿಲ್ಲ ಅನ್ನುವ ಸ್ಥಿತಿಗೆ ಬಂದಾಗ ಆಗುತ್ತಂತೆ. ಯಾರೋ ಕೇಳಿದ್ರಂತೆ ಗುರುವಿಗೆ, ಗುರು ಯಾವ ಸ್ಥಿತಿಯಲ್ಲಿ ನನಗೆ ಭಗವಂತನ ದರ್ಶನ ಆಗುತ್ತೆ ಅಂತ. ಅದಕ್ಕೆ ಗುರು ನನ್ನ ಸ್ನಾನಕ್ಕೆ ಹೋಗ್ತಾ ಇದ್ದರಂತೆ ಗುರು ನದಿಗೆ. ಅವ್ರಿಗೆ ಹೋದಂತೆ ಬಾ ನನ್ನ ಜೊತೆಗೆ ಅಂತ. ಆಮೇಲೆ ಇಬ್ಬರು ಇಬ್ಬರು ಸ್ನಾನಕ್ಕೆ ಇಳಿದ್ರು. ಗುರುಗಳು ಇಳಿದ್ರು, ಶಿಷ್ಯರು ಇಳಿದ್ರು. ಅವ್ನು ಸ್ನಾನ ಮುಳುಗಾಗ್ತಾ ಇರುವಾಗ ತಕ್ಷಣ ಗುರುಗಳು ಏನು ಮಾಡಿದ್ರು, ಅವನು ಹಿಡಿದು ಗಟ್ಟಿಯಾಗಿ ನೀರಲ್ಲಿ ಒತ್ತಿ ಹಿಡಿದ್ರು. ಆಯ್ತಾ, ಅವನು ಕಷ್ಟಪಡ್ತಾ ಇದ್ದಾನೆ ಉಸಿರಿಗೋಸ್ಕರ ಅಂತ ಬಿಡದೇ ಇಲ್ಲ. ಗುರುಗಳು ಗಟ್ಟಿ ಇದ್ದರು, ಬಿಡಲೇ ಇಲ್ಲ ಅವ್ರ ಮೇಲೆ. ಅವನು ಹಗ್ಗ ಹಿಡ್ಕೊಂಡ್ರು, ಸ್ವಲ್ಪ ಹೊತ್ತು ಇಟ್ಕೊಂಡು ಆದಮೇಲೆ ಬಿಟ್ಟರು ಅಂತ ಮೇಲ್ಗಡೆ ಆಗ್ಬಿಟ್ಟು ಅಂತೇಳಿ ಉಸಿರು ತೊಗೊಂಡಂತೆ. ಆಯಿತಾ, ಹೇಗೆ ಅನ್ನಿಸ್ತಾ ಇತ್ತು ನೀರಲ್ಲಿರುವಾಗ? ಒಂಚೂರು ಗಾಳಿ ಸಿಕ್ಕಿದ್ರೆ ಸಾಕಪ್ಪ, ಉಸಿರಾಡ ಸಾಕು ಅಂತ. ಯಾವಾಗ ಆ ರೀತಿ ನೀನು ಭಗವಂತ ಬೇಕು ಅಂತ ನಿನಗೆ ವ್ಯಾಕುಲತೆ ಬರುತ್ತೋ ಇನ್ನು ಬದುಕೋಕ್ಕಾಗಲ್ಲ ಅಂತ ಪ್ರತ್ಯಕ್ಷವಾಗ್ತಾನಂತೆ ಭಗವಂತ ಎದುರುಗಡೆ ಪ್ರತ್ಯಕ್ಷ ಆಗ್ತಾನಂತ. ಹಾಗಾಗಬೇಕು ಅಂತ ಇದ್ದರೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯಿಂದ ಪರಿವರ್ತನೆ ಅಂತ. ಪ್ರಾರ್ಥನೆ ಹೇಗಿರಬೇಕು ಅಂತಂದರೆ ಹೃದಯದ ಅಂತರಾಳದಿಂದ ಬರಬೇಕು. ನಮ್ಮದು ದೊಡ್ಡ ಸಮಸ್ಯೆ ಅಂತಂದರೆ ನಮ್ಮ ಪ್ರಾರ್ಥನೆ ಎಲ್ಲ ನಾಲಿಗೆ ತುಲಿಯಲ್ಲಿ ಮಾತ್ರ ಇರೋದು. ನಾಲಿಗೆ ತುಲಿಯಿಂದ ಬರುತ್ತೆ ಅಷ್ಟೆ, ಆಮೇಲೆ ಒಳಗಡೆದು ಬರೋದೇ ಇಲ್ಲ. ನಾಲಿಗೆ ತುದಿಯಿಂದ ಬಂದರೆ ಅದಕ್ಕೆ ಎಫೆಕ್ಟ್ ಇಲ್ಲ. ಆಳವಾಗಿ ಹೃದಯದಿಂದ ಬಂದ ಪ್ರಾರ್ಥನೆಗೆ ಶಕ್ತಿ ಇದೆ. ಏನು ಶಕ್ತಿ ಇದೆ? ಪರಿವರ್ತನೆ ಮಾಡುವ ಶಕ್ತಿ ಇದೆ. ವ್ಯಕ್ತಿಯನ್ನು ಪರಿವರ್ತನೆ ಮಾಡುವ ಶಕ್ತಿ ಇದೆ. ಅದನ್ನು ಶ್ರೀಮಾತೆ ಶಾರದಾ ದೇವಿಯವರ ಜೀವನದಿಂದ ನಾವು ಅವರ ಭಕ್ತರ ಜೀವನದಿಂದ ಕಲಿಬೋದು. ನಾವು ಭಾಳಷ್ಟು ಜನ ಶ್ರೀಮಾತೆಯವರು ನೆನ್ಪಿಟ್ಕೊಳ್ಳಿ, ಏನು ಹೇಳಿದ್ರು? ನೆನ್ಪಿಟ್ಕೋ, ನಿನಗೊಬ್ಬ ತಾಯಿದ್ದಾಳೆ ಅಂತ ನೆನ್ಪಿಟ್ಕೊಳ್ಳೋಣ. ಇವತ್ತು ಶ್ರೀಮಾತೆಯವರ 173ನೇ ಜನ್ಮ ದಿವಸ. ಈ ಜನ್ಮ ದಿವಸ ತಾಯಿ ನೋಡಿ ನಮ್ಮನ್ನೆಲ್ಲ ನೋಡಿ ಅವ್ರು ಸಂತೋಷ ಪಟ್ಕೊಳ್ತಾ ಇದ್ದಾರೆ. ಇಷ್ಟು ಜನ ಬಂದಿದ್ದಾರಲ್ಲ ಅಲ್ಲ ಇವತ್ತು ಅಂತ. ಆ ಶ್ರೀಮಾತೆಯರ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ವ ಪ್ರಣಮಾಮಿ ಮುಹುರ್ಮುಹು. ನಾಕಾದಿಲೋಕಂ ಸುಖದಂ ಚ ದಿವ್ಯಂ ಸುರಮ್ಯಮೈಶ್ವರ್ಯಮಹಂ ನ ಯಾಚೆ.
ಹೃದಾಸನೆ ತ್ವಂ ಕೃಪಯಾ ಸದಾ ವೈ ವಸೇತಿ ಯಾಚೆ ಭುವಿ ರಾಮಕೃಷ್ಣ. ಅಭೇದಾಂಜಿಯವರು ಬರೆದಿರ್ತಕ್ಕಂಥ ಶ್ಲೋಕಗಳಲ್ಲಿ ಒಂದು ಶ್ಲೋಕ ಇದು. ಅದರ ಅರ್ಥ ಹೀಗಿದೆ: ನಾಕಾದಿ ನಾಕ ಅಂದರೆ ಸ್ವರ್ಗ, ಸ್ವರ್ಗಾದಿ ಸುಖವನ್ನು ನಾನು ನಿನ್ನಲ್ಲಿ ಯಾಚಿಸುತ್ತ. ನಾಕಾದಿ ಲೋಕಂ ಸುಖದಂ ಚ ದಿವ್ಯಂ, ದಿವ್ಯ ಆಗಿರ್ತಕ್ಕಂಥ ಸುಖವನ್ನು ನಾನು ಯಾಚಿಸೋದಿಲ್ಲ, ಕೇಳ್ಕೊಳಲ್ಲ. ಸುರಮ್ಯಂ ಐಶ್ವರ್ಯಮಪಿ ನ ಯಾಚೆ, ಸುರರ ಅಂತಂದರೆ ಕುಬೇರನ ಐಶ್ವರ್ಯನೂ ಸಹ ನಾನು ಕೊಡು ಅಂತ ನಾನು ಕೇಳಲ್ಲ. ನಾನು ಇಷ್ಟೇ ಮಾತಾಡಿ ಕೇಳೋದು ಏನು ಅಂತಂದರೆ, ಹೃದಾಸನೆ, ನನ್ನ ಹೃದಯದ ಆಸನದಲ್ಲಿ ಸದಾ ವಾಸಿಸು ಭಗವಂತ ಅಂಥೇಳಿ ಶ್ರೀಮಾತೆಯವರಲ್ಲಿ ಪ್ರಾರ್ಥನೆ ಮಾಡ್ತಾ, ಶ್ರೀಮಾತೆಯವರ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಅದಕ್ಕೆ ನಾವು ಮಾಡಬೇಕಾಗಿದ್ದು ಏನು ಮಾಡಬೇಕು? ಶ್ರೀಮಾತೆಯವರನ್ನು ಪಾದವನ್ನು ಸರಿಯಾಗಿ ಹಿಡ್ಕೊಬೇಕು ಅಲ್ವಾ? ಶರಣಾಗು 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 ಮನವೇ. ಸುಂದರವಾಗಿರ್ತಕ್ಕಂಥ ಒಂದು ಭಜನೆ ಇದೆ. ಶರಣಾಗು ಶರಣಾಗು ಶರಣಾಗತಿಯೇ ಮನುಷ್ಯನನ್ನು ಉದ್ಧರಿಸ್ತಕ್ಕಂಥ ಅದ್ಭುತವಾದ ಸಾಧನ ಅಂತ ಹೇಳ್ತಾ ಶ್ರೀಮಾತೆಯರನ್ನ ಸ್ಮರಿಸುತ್ತಾ, ಜಯ ರಾಮಕೃಷ್ಣ, ಜೈ ಮಾ.